ಹಲೋ ಮಾಸ್ತರ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಮಾಸ್ತರ್ಸ್, ಇವತ್ತು ಬಳ್ಳಾರಿಯಲ್ಲಿ ನಾವು BJP ಗ್ರೇಟ್ ಲೀಡರ್ ಮತ್ತು ಎ ಗ್ರೇಟ್ ಮಾಸ್ತರ್ ಅಂತ ಹೇಳ್ಬೋದು. ಯಾಕಂದರೆ ಲೀಡರ್ ಅಂತ ನಾನು ಯಾಕೆ ಕರೀಲಿಕ್ಕೆ ಅವ್ರನ್ನ ಇಷ್ಟಪಡ್ತೀನಿ ಅಂದರೆ, ಅವರು ಎಷ್ಟೋ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ತೋರಿಸಿ ಇನ್ನೊಬ್ಬರಿಗೆ ಅದೇ ಒಂದು ಮಾರ್ಗದರ್ಶನವನ್ನು ನೀಡಿ ಎಷ್ಟೋ ಜನಕ್ಕೆ ಒಂದು ಸ್ಫೂರ್ತಿಯಾಗಿರ್ತಾರೆ. ಸೊ ದಟ್ ಇಸ್ ದ ರೀಸನ್ ಲೀಡರ್ ಅಂತ ಕರೀಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರನ್ನ. ಸೊ ಅವ್ರು ಯಾರೂ ಅಲ್ಲ, ಬಹಳಷ್ಟು ಜನಕ್ಕೆ ನಿಮ್ಗೆ ಗೊತ್ತಿರಬಹುದು, ರಾಮಲಿಂಗಪ್ಪ ಸರ್ ಅವರು. ಅವರ ಒಂದು ಇಂಟರ್ವ್ಯೂ ಮಾಡೋದು ನನಗೂ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅವರ ಒಂದು ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ನಾನು ಕೇಳಿದ್ದೆ. ಬಹಳಷ್ಟು ನಮ್ಮ ಧ್ಯಾನಿಗಳು ಅವರು ಮಾಡಿರುವಂತಹ ಒಂದು ಸೇವೆಯ ಬಗ್ಗೆ ನಾನು ಕೇಳಿದ್ದೆ. ಆ ಸೇವೆಯ ಒಂದು ಎಫೆಕ್ಟ್ ನಾನು ಮೊನ್ನೆ ಸದಾನಂದ ಯೋಗಿ ಪಿರಮಿಡ್ಗೆ ಹೋದಾಗ ಯಾವ ಥರ ಒಂದು ಪಿರಮಿಡ್ ಎಲ್ಲರಿಗೂ ಅದು ಸೇವೆಯನ್ನು ಮಾಡ್ತಿದೆ ಅಂತ ನಾನು ನೋಡಿದೆ ಕಣ್ಣಾರೆ. ಸೊ ಅಂಥ ಒಂದು ಮಾಸ್ತರ್ ಜೊತೆ ಇವತ್ತು ನಾವಿದ್ದೀವಿ. ಅವರ ಒಂದು ಆಧ್ಯಾತ್ಮಿಕದ ಪ್ರಯಾಣ, ಧ್ಯಾನಕ್ಕಿಂತ ಮೊದಲು ಅವರ ಒಂದು ಜೀವನ ಹೇಗಿತ್ತು, ಧ್ಯಾನದ ನಂತರ ಅವರ ಜೀವನ ಹೇಗೆ ಬದಲಾಗಿದೆ ಅಂತ ಅವರ ಮಾತಿನಲ್ಲೇ ನಾವು ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೀವಿ. ಧ್ಯಾನದ ನಂತರವೂ ಬಹಳಷ್ಟೊಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಿದೆ ಅಂತ. ಧ್ಯಾನದಿಂದ ನಿಮ್ಗೆ ಆಗಿರುವಂತಹ ಬದಲಾವಣೆಗಳು ಇವೆಲ್ಲ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಬಗ್ಗೆ ವಿವರಿಸಿ ಸರ್. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಫ್ಯಾಮಿಲಿ ಬಗ್ಗೆ. ನಮ್ಮದು ಹಳ್ಳಿ ಕಪ್ಪಗಲ್ ಗ್ರಾಮಲ್ಲಿ. ಹಾಂ ಸರ್. ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ವಾಸವಾಗಿದ್ವಿ. ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಬಳ್ಳಾರಿಗೆ. ನಮ್ಮ ತಂದೆ ಬೊಜ್ಜಪ್ಪ ಅಂತೇಳಿ, ನಮ್ಮ ತಾಯಿ ಭಾಗೀರಥಮ್ಮ, ನಮ್ಮ ದೊಡ್ಡಪ್ಪ ಕೆಂಚಪ್ಪ ಅಂತೇಳಿ. ನಮ್ಮ ತಂದೆ ಬೊಜ್ಜಪ್ಪನವರು ಬರೀ ವ್ಯವಸಾಯ ಮಾಡ್ತಾಯಿದ್ರು. ಓಕೆ. ವ್ಯವಸಾಯ ಮಾಡೋ ಸಮಯ ಏನು ಖರ್ಚು ವೆಚ್ಚ ಬೇಕಾದ ಸಹಿತ ನಮ್ಮ ದೊಡ್ಡಪ್ಪನ ಕೇಳೇ ಮಾಡ್ತಾಯಿದ್ರು. ಸಿನ್ಸ್ ಫ್ರಮ್ 70 ವರ್ಷ ಆದರೂ ಸಹಿತವಾಗಿ ನಮ್ಮ ದೊಡ್ಡಪ್ಪನ ಹತ್ರನೇ ಖರ್ಚಿಗಿಸ್ಕೊಳ್ತಾಯಿದ್ರು. 20 ವರ್ಷ ಆದ್ರೇನು? 20 ವರ್ಷ ಆದರೂ ನಮ್ಮ ದೊಡ್ಡಪ್ಪನ ಹತ್ರನೇ ಸಿಗರೇಟ್ಗಿರಲಿ, ಬೀಡಿಗಿರಲಿ, ಕಾಫಿ ಇರಲಿ ಇಸ್ಕೊಳ್ತಾಯಿದ್ರು. ಓಕೆ. ನಮ್ಮ ದೊಡ್ಡಪ್ಪ ಜಾಯಿಂಟ್ ಫ್ಯಾಮಿಲಿ ಇದ್ವಿ ನಾವು. ಬಹಳ ಸಂತೋಷ. ನಮ್ಮ ದೊಡ್ಡಪ್ಪನೇ ಈ ಮಟ್ಟಕ್ಕೆ, ಕೆಂಚಪ್ಪ ಅಂತೇಳಿ ನಮ್ಮ ದೊಡ್ಡಪ್ಪನೇ ಈ ಮಟ್ಟಕ್ಕೆ ನಾನು ಬರೋಕ್ಕೆ ಕಾರಣ. ಅವರೇನು ಓದಿಸಿ ಬೆಳೆಸಿ ಎಲ್ಲ, ನಮ್ಮ ತಂದೆ ಒಕ್ಕಲ್ತಾನ ಅಷ್ಟೇ ಹೊರತು ಒಳ್ಳೆ ಇದರಿಂದ ಇವತ್ತು ನಮ್ಮ ದೊಡ್ಡಪ್ಪನ ಕೆಂಚಪ್ಪ ನಡೆಸಲೇಬೇಕು. ಊರಲ್ಲಿ ಊಟ ಮಾಡೋಕ್ಕೋಸ್ಕರ ಹಬ್ಬ ಹುಣ್ಣಿಗೆ ಬಂದರೆ ಮಾತ್ರ ನಾವು ಅಕ್ಕಿಯನ್ನು ಅಂತ ಹೇಳ್ತಲ್ಲ, ಆವಾಗ ಊಟ ಮಾಡಿದ ಹೊರತು ವಾರಕ್ಕೊಮ್ಮೆ ಕಟ್ಟಂಬಲಿ ಅಂತ ಮಾಡ್ತಾಯಿದ್ದೆ. ಅವಾಗ ಊಟದ ವಾರಕ್ಕೊಂದ್ಸರಿ ಮಾಡ್ತಾಯಿದ್ದು. ಆ ಜೀವನದಲ್ಲಿ ಅವ್ನು ನೀರಾವರೇ ಇರಲಿಲ್ಲ ಗ್ರಾಮದಲ್ಲಿ. ಆವಾಗ ಹೊಲಕ್ಕೆ ಹೋಗಿ ಸಗಣಿ ಬರ್ಸೋದು, ನಮ್ಮ ತಾಯಿ ಜೊತೆಗೆ ಹೋಗಿ ಜಮೀನಲ್ಲಿ ಹುಲ್ಲು ಕೊಯ್ಕೊಂಬರೋದು, ದನಗಳು ಹಾಕೋದು, ಬೆಳಿಗ್ಗೆ ಹೋಗಿ ಒಟ್ಟಿಗೆ ಇದು ಮಾಡಿ ಅಷ್ಟೆಲ್ಲ ಕಷ್ಟ ಜೀವನದಲ್ಲಿ ಬಂದ್ವಿ. ಬರ್ತಾ ಆಯಿತು. ಅದಾದ ತಕ್ಷಣವೇ ಬಳ್ಳಾರಿಗೆ ಸೇರಿದ್ವಿ. ಯಾವ ವರ್ಷದಲ್ಲಿ ಬಂದ್ರಿ ಸರ್ ಬಳ್ಳಾರಿಗೆ? 73 ಬಳ್ಳಾರಿ ಬಂದ್ವಿ. 6ನೇ ಕ್ಲಾಸ್ ಓದ್ತಾಯಿದ್ವಿ. ಓದೋ ಸಮಯದಲ್ಲಿ ನಮ್ಮ ಗುರುಗಳಿದ್ದರು, ರುದ್ರಯ್ಯ ಸ್ವಾಮಿ ಅಂತ ಅವ್ರ ಸ್ವಾಮಿಯವರು, ಅವ್ರ ಮನೆಯಲ್ಲೇ ನಾವು ಇದ್ವಿ. ಅವ್ರನ್ನೂ ಈ ಟೈಮ್ ನೆನೆಸ್ಬೇಕಾಗತ್ತೆ. ಊಟ ವಸತಿ ಕೊಟ್ಟು ನಮಗೆ ಇದು ಮಾಡಿದ್ರು. 6ರಿಂದ 7ರವರೆಗೆ ಅವ್ರ ಮನೆಗೆ ಇದ್ವಿ ನಾವು. ಹೀರದ ಸುಗಮ, ಮೊಟ್ಟ ಮೊದಲು ಹೀರದ ಸುಗಮ ಅಂತ ಬಳ್ಳಾರಿಯಲ್ಲಿದೆ. ಹಾಂ ಸರ್. ಅಲ್ಲಿ ವಿದ್ಯಾಭ್ಯಾಸ ಆಗಿದ್ದು ನಾವು. ತದನಂತರ 8ನೇ ಕ್ಲಾಸಿಗೆ ಇಲ್ಲಿ SG ಜೂನಿಯರ್ ಶೆಟ್ಟರ್ ಗುರುಸಂತಪ್ಪ ಕಾಲೇಜ್ ಅಂತೇಳಿ ಅಲ್ಲಿ ಜಾಯಿನ್ ಆದಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಈಡಿಗ ಹಾಸ್ಟೆಲ್, ಮಯೂರ ಹೋಟ್ಲ್ ಪಕ್ಕದಲ್ಲಿ ಈಡಿಗ ಹಾಸ್ಟೆಲ್ ಅಂತಿದೆ. ಕರೆಕ್ಟ್ ಸರ್. ಅಲ್ಲಿ 8ರಿಂದ SLCವರೆಗೂ ಅಲ್ಲೇ ನಾವು ಊಟ ವಸ್ತಿದ್ವಿ. ಇವತ್ತು ನೆನೆಸ್ಬೇಕು ವಾರ್ಡನ್ ಅವ್ರನ್ನ. ಆ ಊಟ ಇವತ್ತು ಸಹ ನಮ್ಮ ಮನೇಲಿ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾಯಿಲ್ಲ. ಅವರು 4ವರೆಗೆ ಒಂದು ರೌಂಡ್ ಬಂದು ಎಬ್ಸಿ ಆದಮೇಲೆ ಮತ್ತೆ ಕೂಡ್ತಾಯಿದ್ವಿ. ಬೆಡ್ಶೀಟ್ ಹಾಕಿ ಕೂತಾಗ ಆ ವಾರ್ಡನ್ ಆದಂಥವ್ರು ಓದ್ತಾರೆ ಅಂತ ಬೆಡ್ಶೀಟ್ ತೆಗೆದು ನೋಡ್ತಾಯಿದ್ರು 5-5ವರೆಗೆ. ಇವತ್ತು ನಮ್ಮ ಮಕ್ಕಳು ಎಬ್ಸಕ್ಕೆ ಕೂಡ ನಮಗೆ ಹಕ್ಕಿಲ್ಲ ಪರಿಸ್ಥಿತಿಗೆ ನೋಡಿದ್ದೀವಿ. ಎಬ್ಸರೆ ನಮ್ಮ ಮಕ್ಕಳು ನಿದ್ದೆಗೆಡ್ತಾನೋ, ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾನೋ. ಬಹಳ ನಾವು ಮಕ್ಕಳ ಬಗ್ಗೆ ಭಾಳ ಕಾಳಜಿ ವಹಿಸಿದ್ವಿ. ಇವತ್ತು ನಮ್ಮ ತಂದೆ ಆತ ಯಾವ ಕಾಳಜಿ ಇಲ್ಲ. ಎಲ್ಲೇ ಹೆಂಗೆ ಬೆಳೆದು ನಾವೇ ಸ್ಕೂಲ್ ಫೀಸ್ ಕಟ್ಟೋದು ಇಸ್ಕೊಂಡು ಸ್ಕಾಲರ್ಶಿಪ್ ಮುಖಾಂತರ ಹಂಗಾಗಿ ತಿರುಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾಯಿದ್ವಿ. ಇವತ್ತಿನ ಮಕ್ಕಳಿಗೆ ನಮಗೆ ಭಾಳ ಅಜ್ಗಜ ಅಂತೈತೆ. ಅಂಥ ಕಷ್ಟ ಕಾಲದಲ್ಲಿ ಓದ್ಯದಕ್ಕೆ ಇವತ್ತು ನಾವೇನಂದ ಈ ಮಟ್ಟಕ್ಕೆ ನಾವು ಬಂದಿರ್ತಕ್ಕ ಕಾರಣ.
ತದನಂತರ ಧಾರವಾಡಕ್ಕೆ ಹೋದ್ವಿ ನಾವು. ಸೇವೆ 80 ಧಾರವಾಡಕ್ಕೆ ಹೋದಂಥ ಸಮಯದಲ್ಲಿ ಕರ್ನಾಟಕ ಕಾಲೇಜಲ್ಲಿ PUC ಸೆಕೆಂಡ್ ಇಯರ್ ಓದ್ವಿ ಅಲ್ಲಿ. ಆನಂತರ CSI ಕಾಲೇಜ್ ಡಿಗ್ರಿ, ಕಾಮರ್ಸ್ ಕಾಲೇಜ್, BCom ಫಸ್ಟು, ಸೆಕೆಂಡು, ಥರ್ಡು ಅಲ್ಲಿ CSI ಹಾಂ ಸರ್. ಅಲ್ಲಿ ಓದ್ತಾ ಇದ್ವಿ. ಅಲ್ಲಿ ಕೂಡ ನಾವು ಅಡುಗೆ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಆಮೇಲೆ ಹಾಸ್ಟೆಲ್ಲೇ ಬೆಳ್ಕೊಂಬಂದಿವಿ, ಸ್ವಂತ ಅಡುಗೆ ಮಾಡ್ಕೊಂಬಂದಿವಿ. ಎಲ್ಲ ಜೀವನ ಹಿಂಗಾಯ್ತು. ಡಿಗ್ರಿ ಆದ ತಕ್ಷಣವೇ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ಭಾಳ ಆಸೆ ನನಗೆ. ಓಕೆ. ಭಾಳ ಪ್ರಯತ್ನ ಮಾಡಿದ್ರು ನಮ್ಮ ದೊಡ್ಡಪ್ಪರು ಹಿಡ್ಕೊಂಡು ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಮಾಡಿದ್ರು ಎಲ್ಲ ಆಯಿತು. ಆದ ನಂತರ 83ರಲ್ಲೇ ಮದುವೆ ಆಯಿತು. ಶ್ರೀಮತಿ ಶೋಭಾ ಅಂತೇಳಿ ಹಾಲ್ನರ್ ಅಂತೇಳಿ ಅವರು, ಶಿವಮೊಗ್ಗದಲ್ಲಿ ಚಂದ್ರಪ್ಪ ಅಂತೇಳಿ ನಮ್ಮ ಮಾವರು, ಎಲ್ಲಕ್ಕೆ ಚಿಕ್ಕವರು. ಫಸ್ಟು ಸಿದ್ದಪ್ಪ ಅಂತೇಳಿ ದೊಡ್ಡವರು, ಎರಡನೇವರು ನಮ್ಮ ಮಾವ ಚಂದ್ರಪ್ಪ ಅಂತೇಳಿ, ಮೂರನೇವರು ಗಂಗಾಧರಪ್ಪ ಅಂತೇಳಿ, ಲಾಸ್ಟ್ KS ಈಶ್ವರಪ್ಪ ಅಂತೇಳವರು. ಓಕೆ. ಆವತ್ತು ಮಾಡಿದ ಸಮಯದಲ್ಲಿ ಮದುವೆ ಆದಮೇಲೆ ನಮ್ಮ ಶ್ರೀಮತಿ ಬಂದಾದ್ಮೇಲೆ ಶೋಭಾ ಅಂತೇಳಿ ಅವಾಗ ಉನ್ನತ ಮಟ್ಟ ಬೆಳ್ತಾ ಬಂದು ಮದುವೆ ಆದ ತಕ್ಷಣ. ಇದಕ್ಕೆಲ್ಲ ಕಾರಣ ನಮ್ಮ ಹೆಂಡತಿ ಶೋಭಾ ಅಂದರೂ ಕೂಡ ತಪ್ಪಾಗಲಿಲ್ಲ. ತಂದೆ ತಾಯಿ ಆಶೀರ್ವಾದ ಭಾಳ ದೊಡ್ಡದಿದೆ. ಆದರೂ ಒಂದೊಂದು ಹಂತಕ್ಕೆ ಒಬ್ಬೊಬ್ಬರ ಆಶೀರ್ವಾದ ಇದ್ದೇ ಇರುತ್ತೆ. ಅಡಿಕೆ ವ್ಯಾಪಾರ ಮಾಡ್ತಾಯಿದ್ದೆ. ಎಜುಕೇಷನ್ ಅಂತ ಅಡಿಕೆ ವ್ಯಾಪಾರ ಮಾಡಿ ಶಿವಮೊಗ್ಗದ ಅಡಿಕೆ ವ್ಯಾಪಾರನೇ ಇವತ್ತು ಈ ಮಟ್ಟಕ್ಕೆ ಮೇಲೆ ಬರೋ ಕಾರಣ ಅಡಿಕೆ ವ್ಯಾಪಾರಸ್ಥರು. ಶಿವಮೊಗ್ಗ ಅರ್ಕನೆಟ್ ಮಂಡಿ ಇದೆಯಲ್ಲ, ಇವತ್ತು ಎದ್ದಿದ ತಕ್ಷಣ ನಾವು ನಮಸ್ಕಾರ ಮಾಡಿ ನಮ್ಮ ತಂದೆ ತಾಯಿಗೆ. ಎರಡನೇದು ನಮ್ಮ ಈ ಮಟ್ಟಕ್ಕೆ ವ್ಯವಹಾರ ಬೆಳಲಿಕ್ಕೆ ಕಾರಣ ನಮ್ಮ ದೊಡ್ಡಪ್ಪ ಬರೀ 5,000 ರೂಪಾಯಿ ಮಾತ್ರ ಬಂಡವಾಳ ಕೊಟ್ಟಿದ್ದು. ಕೆಂಚಪ್ಪ ಅಂದರೆ 5,000 ಮಾತ್ರ ಬಂಡವಾಳದಲ್ಲಿ ಅಡಿಕೆ ಲಕ್ಷಾನುಗಟ್ಟಲೆ ಹಣ ಬಂಡವಾಳ ಹೂಡಿ ಇವತ್ತು ಈ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಶಿವಮೊಗ್ಗ ಅಡಿಕೆ ಮಂಡಿ ವರ್ತಕರು, ಅವರು ನೆನೆಸ್ಬೇಕಾಗಿದೆ. ಆಮೇಲೆ ತದನಂತರ 84 ಮದುವೆ 90ರಲ್ಲಿ ನಮ್ಮ 83 ಮದುವೆ ಆದ್ವಿ ಚಂದ್ರಪ್ಪರ ಮನೆ ಶಿವಮೊಗ್ಗದಲ್ಲಿ. ಆಮೇಲೆ ನಮ್ಮ ಈಶ್ವರಪ್ಪ ಅಂತೇಳಿ KS ಈಶ್ವರಪ್ಪ ಅಂತೇಳಿ ಡೆಪ್ಟಿ CM ಆಗಿದ್ದರು ಮನೆ. ಮುಂಚೆ ಅವತ್ತು ನಾನು ಹೋದಾಗ ಅವರು MLA ಆಗಿರಲಿಲ್ಲ. ಆವಾಗ 94ರಲ್ಲಿ ಅವರು MLA ನಿಂತರು ಈಶ್ವರಪ್ಪನವರು. ಆ ಸಮಯ 84ರಲ್ಲಿ ಸಹ ನಾನು ಅವಾಗೇನು ಮಾಡಿದೆ, 84 ಮುಂಚಿತವಾಗಿ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ಸಮಯದಲ್ಲಿ ಈಶ್ವರಪ್ಪರು ಕೇಳಿದಾಗ ಅವಾಗ ಯಡಿಯೂರಪ್ಪನವರು ಹೇಳಿದ್ರು, ಈಶ್ವರಪ್ಪನವರು ಯಾಕೆ ಕಳಿಸ್ತೀವಿ ಅವ್ರನ್ನ, ಯಾಕೆ ಸಬ್ ಇನ್ಸ್ಪೆಕ್ಟರ್, ರಾಜಕಾರಣ ಚೆನ್ನಾಗಿರುತ್ತೆ ಅಂತೇಳಿ ಅವರು ಯಡಿಯೂರಪ್ಪರು ಹೇಳಿದರು. ಅವರು ನಿಮ್ಮನ್ನು ನೋಡ ಅವರು ಹಂಗೆ ಹೇಳಿದ್ರು ಸರ್? ಹೇಳಿದ್ರು, ಈಶ್ವರಪ್ಪರು ಹೇಳಿದ್ರು. ಯಡಿಯೂರಪ್ಪರ ಪರಿಚಯ ಇರಲಿಲ್ಲ. ಈಶ್ವರಪ್ಪ ನಮ್ಮ ಮಾವ ಈಶ್ವರಪ್ಪ KS ಈಶ್ವರಪ್ಪ ಅವ್ರನ್ನ ಪರಿಚಯ ಆಯದಿಂದ ಯಾಕೆ ಕಳಿಸಿ ಅವನ್ನೆಲ್ಲ ಹಿಂದೆ ಒಳ್ಳೆ ಅವಕಾಶ ಪಡ್ತಾರೆ ರಾಜಕಾರಣ ಅಂತ. ಆದ ತಕ್ಷಣ ಹಿಂಗೆ ಅಂತಂದರು. ಅದು ಪ್ರಯತ್ನ ಮಾಡಿ ಒಂದು ಸರಿ ಸಬ್ ಇನ್ಸ್ಪೆಕ್ಟರ್ ಬರೆದಾದ ತಕ್ಷಣ ಅವತ್ತು ಸಮಯದಲ್ಲಿ ಬರೀ 30,000 ರೂಪಾಯಿ ಕೇಳಿದ್ರು. 30,000 ರೂಪಾಯಿ ಕೊಡೋಕ್ಕಾಗಲ್ಲ, 25,000 ಕೊಡ್ದು ನಮ್ಮ ದೊಡ್ಡಪ್ಪರು ಹೇಳಿದ್ರು. ಆಮೇಲೆ 30,000 ಕೇಳಿ ಕೊಡ್ದು ಅಂತ ಸೀಟ್ ಇರಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಲ್ಲ. ಒಂದು ಸರಿ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಜಾಬ್ ಪ್ರಯತ್ನ ಮಾಡೋಕ್ಕೆ ಮಾಡಿಲ್ಲ. ಮತ್ತೆ ಅದಾದಮೇಲೆ ವ್ಯಾಪಾರ ಕೇಳಿದೆ ನಾನು. ಓಕೆ ಸರ್. ಓಕೆ. ಫಸ್ಟ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಅಂತ ಆಸೆ ಇತ್ತು. ಸೊ ಮತ್ತೆ ನಿಮ್ಮದು ಬಿಸ್ನೆಸ್ ಮತ್ತೆ ಶುರು ಮಾಡಿದ್ರು? ಬಿಸ್ನೆಸ್ಸೇ ಮಾಡಿದೆ. ಬಿಸ್ನೆಸ್ ಆದ ತಕ್ಷಣ ಯಡಿಯೂರಪ್ಪನವರು, ನಮ್ಮ ಈಶ್ವರಪ್ಪ ಅವರು, ನಮ್ಮ ಚಂದ್ರಪ್ಪ ಅವರು, ಆಮೇಲೆ ಗೋಕಾಕ್ಲಿಂದ ಅವರು ಪಕ್ಷಪ್ಪರದ ಯಡಿಯೂರಪ್ಪ ಹಳ್ಳಿ ಅಂದರೆ ಅವರೆಲ್ಲ ಸೇರ್ಕೊಂಡು ನಾವು ಒಂದು ಟೊರಿನೋ ಫ್ಯಾಕ್ಟ್ರಿ ಹಾಕಿದ್ದೀವಿ ಬಳ್ಳಾರಿಯಲ್ಲಿ. ಟೊರಿನೋ ಅಂತ ಸಾಫ್ಟ್ ಡ್ರಿಂಕ್ಸ್ ಈ ಮುಂಡ್ರಿಗೆ ಹತ್ರ ಬಳ್ಳಾರಿ ಬೆಂಗಳೂರು ರೋಡಲ್ಲಿ ಹಾಕಿದ್ವಿ. ಅದನ್ನೇ ತಿರುಗಾಡಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಫ್ರಾಂಚೈಸ್ ತೊಗೊಂಡಿದ್ವಿ. ಓಕೆ. ಬಳ್ಳಾರಿ ಜಿಲ್ಲೆ, ರಾಯಚೂರು, ಅನಂತಪುರ ಜಿಲ್ಲೆ, ಬೀದರ್, ರಾಯಚೂರು ಡಿಸ್ಟಿಕ್, ಗುಲ್ಬರ್ಗ ಡಿಸ್ಟಿಕ್, ಇಷ್ಟೆಲ್ಲ ಫ್ರಾಂಚೈಸ್ ತೊಗೊಂಡಿವಿ ನಾವು. ಓಕೆ. ತೊಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದಮೇಲೆ ಎಲ್ಲ ಮಾಡಿದ್ವಿ. ಆದ ತಕ್ಷಣ ಏನಾಯ್ತು ಅಂದರೆ ಅವಾಗ ಚುನಾವಣೆ ಬಂದು 94ರಲ್ಲಿ ನನಗೆ ಹುಚ್ಚು. ಅವಾಗ ಅಡಿಕೆ ವ್ಯಾಪಾರ ಮಾಡ್ತಾಯಿದ್ದೆ. 35,000 ರೂಪಾಯಿ ತೊಗೊಂಡಾದ ತಕ್ಷಣ ಶಿರುಗುಪ್ಪ ಕ್ಷೇತ್ರಕ್ಕೆ 94ರಲ್ಲಿ BJPಯಿಂದ ನಿಂತ್ಕೊಂಡೆ. ಆದರೆ ನಾನೇ ಒಬ್ಬ ಲೀಡರ್ ಆಗಬೇಕು ಅಂತೇಳಿ ಆದಷ್ಟು. ಯಾಕಂದರೆ ಈ ಹುಚ್ಚು ಯಾಕೆ ಬಂತಂದರೆ ಯಡಿಯೂರಪ್ಪನಿಂದ ನಮ್ಮ ಈಶ್ವರಪ್ಪ ಅಂತ ತಿರುಗಿದ ಯಡಿಯೂರಪ್ಪನ ಒಂದು ಕಿಚ್ಚು ನಮ್ಮಲ್ಲಿತ್ತು, ಆಗಬೇಕು. ಆ ಒಂದು ಇದರಿಂದ BJPನೇ ಸ್ಟಾರ್ಟಿಂಗಿಂದ BJP ಬಂದು ಟೊರಿನೋ ಫ್ಯಾಕ್ಟ್ರಿ ಮಾಡಿದ್ವಿ. ಅದು ಸಿಕ್ಕಾಪಟ್ಟೆ ಲಾಸ್ ಆಯಿತು. ಆ ಟೈಮಲ್ಲಿ 10 ಲಕ್ಷ ರೂಪಾಯಿ ಬಂಡವಾಳ ಹೂಡಿದ. ಆ ಸಮಯದ 94 10 ಲಕ್ಷ ತಮಾಷೆ ಅಲ್ಲ. ಆವಾಗ ಹಾಕಿದಂಥ ಬಂಡವಾಳ ನಮಗೆ ಬರಲೇ ಇಲ್ಲ, ಲಾಸೂ ಆಯಿತು. ಆದರೂ ತಟ್ಕೊಂಬಂದು ಕೂಡ ಬಂದ್ವಿ. ಇದಕ್ಕೆಲ್ಲ ಕಾರಣ ಅಡಿಕೆ ವ್ಯಾಪಾರಸ್ಥರೇ ಕಾರಣ. ನಮ್ಮ ದೊಡ್ಡಪ್ಪನ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಬೆಳ್ಕೊಂಡು ಬಂದ ತಕ್ಷಣವೇ ಆಯಿತು ವ್ಯಾಪಾರ ಶುರು. ಆಮೇಲೆ ಸೋತೀವಿ ನಾವು ಶಿರುಗುಪ್ಪ ಕ್ಷೇತ್ರಕ್ಕೆ ಲಾಠಿ ಚಾರ್ಜ್ ಆಗಿ. ಯಾವ ಇಯರ್ ಸರ್ ಇದು? 94. ಓಕೆ. 94 ಸೋತೀವಿ. ಸಿರುಗುಪ್ಪ 94 ಆಯ್ತು. 94 ತಕ್ಷಣವೇ ಮತ್ತೆ 94 2000ಕ್ಕೆ ಹಂಗೆ 2004ರಲ್ಲಿ ಮತ್ತೆ ನಾನು ಕುರುಗೋಡು ಕ್ಷೇತ್ರದಿಂದ ನಿಂತ್ಕೊಂಡೆ BJP ಅಭ್ಯರ್ಥಿಗೆ. ಅವಾಗ 2ನೇ ಸ್ಥಾನ ಬಂದೆ ನಾನು. 2ನೇ ಸ್ಥಾನ.
ಸಿಕ್ಕಾಪಟ್ಟೆ ಜನಸಂಖ್ಯೆ ಸೇರಿ ಎಲ್ಲ ಮಾಡಿದಾಗ ನಾನು BJP ನಿಂತಾಗ ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ ಅವರು ಜನತಾದಳದಿಂದ, ಅಲ್ಲಮ್ಮ ವೀರಭದ್ರಪ್ಪ ಅಂತ ಎಕ್ಸ್ ಮಿನಿಸ್ಟರ್ ಓಕೆ ಅವ್ರು ನಿಂತರು. ಅವ್ರು 3ನೇ ಸ್ಥಾನಕ್ಕೆ ಹೋದರು. ಅವ್ರಿಗೆ 27,000 ಓಟ್ ಬಂದ, ನನಗೆ 39,840. ಸೂರ್ಯನಾರಾಯಣ ರೆಡ್ಡಿಗೆ ನಮಗೆ ಅಲ್ಪ ಮತಗಳಿಂದ ನಾನು ಸೋತ ಸಮಯದಲ್ಲಿ ಸರ್ ಆವತ್ತಿಂದ ನೆಕ್ಸ್ಟ್ ಮತ್ತೆ ಹಂಗೆ ಜಿಲ್ಲಾ ಪಂಚಾಯತಿ ಜನಾರ್ದನ್ ಅವರು ಕರೆಸಿ ಬಂದು ಏನು ನಿಲ್ಲಬೇಕಣ್ಣ, ಸೋತಿದ್ದೀವಿ ಅಂದರೆ ಪಾಪ ನೆನೆಸ್ಲೇಬೇಕಾಯ್ತು. ಮಾಡಿದೆ ಈ ಸಮಯದಲ್ಲಿ ನಿಲ್ಲಬೇಕಣ್ಣ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ಒಳ್ಳೆ ಅಂದ್ರೆ ಒಳ್ಳೆ ಬೇರೆ ನಿಲ್ಲಿಸ್ಬೇಕಂತ ಜನ ಶ್ರೀರಾಮ್ಲು ಹೇಳಿದ್ರು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ಎಲ್ಲರೂ ಹೇಳಿದ್ರು ಕೂಡ ನಾನು ಕೇಳಲ್ಲ. ಲಾಸ್ಟ್ ಜನಾರ್ದನ್ ಇಲ್ಲ ಅಣ್ಣ ನಿಲ್ಲಬೇಕಣ್ಣ ಅಂತ. ಸರ್ ನಿಲ್ತಾನೆ ಸರ್, ಸೋಲು ಗೆಲುವು ನನಗೇನು, ಗೆಲುವು ಎಷ್ಟು ಮುಖ್ಯ, ಸೋಲು ಅಷ್ಟೇ ಮುಖ್ಯ. ನನಗೇನು ಸಮಸ್ಯೆ ಇಲ್ಲ. ಆದರೆ ಎದಕ್ಕೆ ಹಿಂಗೆ ಮಾಡ್ತೀವಿ, ಇನ್ನೆಲ್ಲ ಸರ್ ಅಕಸ್ಮಾತ್ ಸೋತ್ರೆ ನಿಮಗೆ ಕೆಟ್ಟ ಹೆಸರು ಬರ್ರಿ ಸರ್, ಅದಕ್ಕಾಗಿ ನಾನು ಒಳ್ಳೆ ನನಗೇನಾದ್ರು ಚಿಂತೆ, ನಿಮಗೆ ಕೆಟ್ಟ ಹೆಸರು ಬರಬಾರ್ದು, ನೀವು ಬೆಳವಣಿಗೆ ನಮ್ಮ ಬೆಳವಣಿಗೆ ಅಂತ ಹೇಳಿದೆ. ಅಣ್ಣ ಒಂದಿಷ್ಟು ಟೈಮ್ ಕೊಡು ಅಂತ ಕೇಳಿದ್ರು. ಅದಾದ ನಂತರ ಟೈಮ್ ಕೊಟ್ಟಂಥ ಸಮಯದಲ್ಲಿ ಜನಾರ್ದನ್ ಅಣ್ಣ ನೀನು, ಆಮೇಲೆ ಇನ್ನೊಂದು ಯಡಿಯೂರಪ್ಪರ ಈಶ್ವರಪ್ಪರ ಕೇಳಿದೆ, ಅವನು ಜನಾರ್ದನ್ ಹೇಳಿದ್ಮೇಲೆ ಒಂದೇ ಇದಪ್ಪ ಮನೆಗೆ ಬಂದ ಲಕ್ಷ್ಮಿ ಬೇಡ ಅನ್ಬೇಡ ನಿಲ್ತಗ ಅಂತ ಹೇಳಿದ್ರು. ಜನಾರ್ದನ್ ಒಂದು 2 ಟೈಮ್ ಕೇಳಿದ್ರು, ಅಣ್ಣ ಬಾಣ ಅಂದ, ನೀನಲ್ಲ ನಿಂದ್ರೆ ನಾನು ನಿಂತಂಗಣ ಅಂತ. ಓಕೆ ಸರ್ ಅಂತ, ಮತ್ತೆ ಕಪ್ಪು ಚುಕ್ಕೆ ನಿಮಗೆ ಬರಬಾರ್ದು ಸರ್ ಅಂತ ನಾನು ನೋಡಿ ನಿಂತೀವಿ. ಇಂಥ ಸಮಯದಲ್ಲಿ ಗೆದ್ವಿ. ಸಾಕಷ್ಟು ಸಹಕಾರ ಜನಾರ್ದನ್ ಮಾಡಿದ್ರು, ಸಾಕಷ್ಟು ಮಾಡಿ ಪಾಪ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಕೊಡುಗಿದೆ, ಅವ್ರದ್ದು ಕೊಡುಗಿದೆ, ಬಟ್ ಹೆಚ್ಚಿನ ಕೂಡ ಇವತ್ತು ಏನಿಲ್ಲ ಸಮಯದಲ್ಲಿ ಇಡೀ ರಾಜ್ಯಕ್ಕೆ ಸರ್ಕಾರ ತಂದಂಥ ಅವ್ರು ಜನಾರ್ದನ್ ಏಕೈಕ. ಹಂಗೆ ಆ ಮಟ್ಟಕ್ಕೆ ತಂದ್ರೆ ಅವ್ರು ನೆನೆಸಲೇಬೇಕಿದೆ. ಯಾರು ಒಳ್ಳೇದು ಮಾಡ್ಯಾರ ನಮಗೆ ಅವ್ರು ನೆನೆಸಲೇಬೇಕಾಗುತ್ತೆ. ಇವತ್ತು ರಾಜಕೀಯದಲ್ಲಿ ಏರ್ಪಾರು ಆಗಿರ್ಬೋದು, ಆದರೆ ಅವರವ ನಮ್ಮ ಸಂಬಂಧ ಚೆನ್ನಾಗಿ ಜನಾರ್ದನ್ ಇರುತ್ತೆ. ಆದ ನಂತರ ಗೆದ್ವಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆದ್ವಿ. ಅದಾದ ನಂತರ ಬೆಗ್ಗರ್ಸ್ ರಿಹಾಬಿಲಿಟೇಷನ್ ಸ್ಟೇಟ್ ಚೇರ್ಮನ್ ಆದ್ವಿ. ಭಿಕ್ಷುಕರ ಪುನರ್ವಸತಿಗೆ ರಾಜ್ಯಾಧ್ಯಕ್ಷ. ಮಾಗಡಿ ರೋಡಲ್ಲಿದೆ, ಬರೀ ಭಿಕ್ಷುಕರ ಥರದಲ್ಲಿ ಹಾಕೋದು. ಆವಾಗ ಸರ್ವೆ ಇಡೀ ಪಾರ್ಲಿಮೆಂಟಲ್ಲಿ ಕೇಳಿದ್ರು, ಬೆಗ್ಗರ್ ಸರ್ವೆ ಆಗಿದೆ ಅಂತೇಳಿ. ಯಾವುದೇ ಸ್ಟೇಟಲ್ಲಿ ಆಗಿರಲಿಲ್ಲ. ಓಕೆ ಸರ್. ಆವಾಗ ನಮ್ಮ ಸ್ಟೇಟಲ್ಲಿ ಶಿವಶಂಕರ್ ರೆಡ್ಡಿ ಅಂತ ಕೇಳಿದೆ, ಸರ್ ಬರ್ರಿ ಅಂತ ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆದಾಗ ಅಟ್ ಎ ಟೈಮ್ 1-2 ದಿವಸಕ್ಕೆ ಬೆಗ್ಗರ್ ಸರ್ವೆ ಇಡೀ ರಾಜ್ಯದಲ್ಲಿ ಮಾಡಿಸ್ಬಿಟ್ಟನು. ಅಂದರೆ ಏನು ಸರ್ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ಅದರಲ್ಲಿ? ಬೆಗ್ಗರ್ ಭಿಕ್ಷುಕರು ಭಿಕ್ಷೆ ಮಾಡ್ತಿರ್ತಾರೆ, ಭಿಕ್ಷಾಟ ನಿಲ್ಲಿಸ್ಬೇಕು ಅಂತೇಳಿ. ಓಕೆ, ಭಿಕ್ಷಾಟ ನಿಲ್ಲಿಸ್ಬೇಕೆಂಬ ದೃಷ್ಟಿಯಿಂದ ಈ ಒಂದು ಚೇರ್ಮನ್ ಒಂದು ಆಫೀಸ್ ಇದೆ ಮಾಗಡಿ ರೋಡಲ್ಲಿ. ಹಿಂದೆ ಕೆಲವು ಮಂಜಣ್ಣ ಅಂತಿದ್ರೆ ಯಾರು ಇದ್ರು, ಅವ್ರು ಕೂಡ ಭಾಳಷ್ಟು ಸತ್ತು ಬಿಡೋರು ಊಟ ತಿಂಡಿ ಇಲ್ದಂತಾನೆ. ಅಂದರೆ ಭಿಕ್ಷಾಟ ನಿಲ್ಲಿಸ್ಬಿಟ್ರೆ ಅವ್ರನ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಅವ್ರು ನೋಡ್ಕೊಳ್ಳೋದು. ಅವ್ರು ನೋಡಿ, ಯಾಕಂದ್ರೆ ಭಿಕ್ಷಾಟ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಒಂದು 2% ಇದಕ್ಕೆ ಚೆಸ್ ಕಟ್ಟಿದೆ, ಬೆಗ್ಗರ್ ಚೆಸ್ ಅಂತೇಳಿ. ಓಕೆ ಸರ್. ಓಕೆ, ಭಿಕ್ಷಾಟ ನಿಲ್ಲಬೇಕೆಂಬ ದೃಷ್ಟಿಯಿಂದ ಬೆಗ್ಗರ್ಸ್ ಎಲ್ಲೆಲ್ಲ ಅದ್ರ ಕರ್ಕೊಂಬಂದು ಅಲ್ಲಿ ಅವ್ರಿಗೆ ಒಳ್ಳೆ ಟ್ರೈನ್ ಅಪ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಒಳ್ಳೆ ದಾರಿ ತೋರಿಸಿ ಅವರು ಒಂದು ಅವ್ರವ್ರ ಕಸುಬುಗಳಿಗೆ ತೊಡಸ್ಬೇಕಂತ ಬೆಗ್ಗರ್ಸ್ ಇದು ಮಾಡೋದು. ಎಲ್ಲಿ ರೋಡ್ನಾಗ ಹೋದ್ರೆ ಭಿಕ್ಷಾಟನಿಂದ ಇವತ್ತಿಗಿದೆ. ನಾನು ಆದ್ಮೇಲೆ ಇಡೀ ರಾಜ್ಯ 4 ಬಾರಿ ಸುತ್ತಾಡಿದೆ, ಯಾವ ಅಧ್ಯಕ್ಷರು ಸುತ್ತಾಡಿರಲಿಲ್ಲ. ವೆಂಕಟಯ್ಯ ಅಂತೇಳಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು, ಅವರು ಅಪ್ರಿಷಿಯೇಟ್ ಮಾಡಿದ್ರು. ರಾಮಲಿಂಗಪ್ಪರು ಯಾರು ಮಾಡಿಲ್ಲ, ಇಂದು ಮಾಡಲ್ಲ. ನನಗಿದ್ದಿದ್ದು 300 ಲೀಟ್ರು ತಿರುಗಾಡಲಿಕ್ಕೆ ಅವ್ರು ರೆಸಲ್ಯೂಷನ್ ಮಾಡಿ, ರಾಮಲಿಂಗಪ್ಪ ಎಷ್ಟೇ ಡೀಸೆಲ್ ಮಾಡಲಿ ಸಂಪೂರ್ಣ ಹಕ್ಕು ಕೊಟ್ಬಿಟ್ಟು ತಿರುಗಾಡ್ಲಿಕ್ಕೆ ಅಂತ ಕೊಡು. ಭಾಳ ಖುಷಿ ಪಡ ಬರೆದ್ರು ಅವರೆಲ್ಲ, ಇಂಥ ಅಧ್ಯಕ್ಷ ನೋಡಲ್ಲ ಅಂತೇಳಿ. ಆಮೇಲೆ ಸರ್ವೆ ಮಾಡಿ ಸಾಯ್ತು ಬೆಗ್ಗರ್ ಸಿಸ್ಟರ್ ಅಂತೇಳಿ ಒಂದು ಮದುವೆಗೆ ಕಾರ್ಡ್ ಕೊಡೋಕ್ಕಲ್ಲ, ಎಷ್ಟು ಜನಕ್ಕೆ ಊಟ ಮಾಡ್ಬೇಕು, ಎಷ್ಟು ಜನ ಯೋಚನೆ ಮಾಡ್ತಾರೆ. ಅದೇ ರೀತಿ ಬೆಗ್ಗರ್ಸ್ ಎಷ್ಟಿದ್ದಾರೆ ರಾಜ್ಯದಲ್ಲಿ, ಅದು ಸರ್ವೆ ಮಾಡಿಕೊಂಡು ಇಡೀ ಜಿಲ್ಲೆಗೆ ಒಂದೊಂದು ಬೆಗ್ಗರ್ಸ್ ಸೆಂಟರ್ ಕಟ್ಟಿಸಿದೆ ನಾನು. ಆಮೇಲೆ ಬೆಗ್ಗರ್ ಚೆಸ್ ಅಂದರೆ ಯಾವುದೇ ಗೌರ್ಮೆಂಟ್ ಫಂಡ್ ಇಲ್ಲ. ಬೆಗ್ಗರ್ ಚೆಸ್ ಬರೋದು ಸುಮಾರು 200 ಕೋಟಿ ರೂಪಾಯಿ ತಗೋತಲ್ಲಿ. ನನಗೆ ಶಿವಕುಮಾರ್ ಗುರೂಜಿ ಅಂತ ನೆನೆಸ್ಬೇಕಾಗುತ್ತೆ. ಗುರುಗಳು ಶಿವಕುಮಾರ್ ಗುರೂಜಿ ಅಂತೇಳಿ 13 ವರ್ಷ ಕ್ಲಾಸ್ ಆಯ್ತು ನಮಗೆ, ಯೋಗ ಕ್ಲಾಸ್. ಆ ಕೋರ್ಟ್ ಇದೆ, ಬಳ್ಳಾರಿ ಕೋರ್ಟ್ ಎದುರಿಗೆ. ಅದು 90-91 ಯೋಗ ಕ್ಲಾಸಿಗೆ ಹೋದ್ವಿ. ನಾನು ನಮ್ಮ ಮನೆಯವ್ರು ಹೋದ್ವಿ. 13 ವರ್ಷ ಉಪವಾಸ ಎಲ್ಲ ಬರೀ ತರಕಾರಿ ಅದು. ಆ ಶಿವಕುಮಾರ್ ಗುರೂಜಿ ಅಂತ ಹೇಳಿದರು. ಅವಾಗ ಯೋಗ ಕ್ಲಾಸ್ ಎಲ್ಲ ಕಲಿಸಿ. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಸರ್ ಈ ಆಧ್ಯಾತ್ಮಿಕತೆ, ಯೋಗ ಇವೆಲ್ಲ? ಸಂಗೀತ ಹಿಂಗೀತ ಕೇಳಬೇಕು ಭಾಳ ಇಂಟ್ರೆಸ್ಟ್. ಬಟ್ ಯೋಗಕ್ಕೆ ಎಂಟರ್ ಆಗಿದೆ ಶಿವಕುಮಾರ್ ಗುರೂಜಿದ ನಾವು. ಅವರೇ ನಮ್ಮ ಗುರುಗಳು, ಯೋಗ ಗುರುಗಳು. ಹೋದಾಗ ಧ್ಯಾನ ಮಾಡೋದೇಂದ್ರು, ಧ್ಯಾನ ಅಂದ್ರೆ ಏನು, ಆಮೇಲೆ ಅಲ್ಲಿ ನಮಗೆ ಭಾಳ ಬೌದ್ಧ, ಅದಕ್ಕಿಂತ ಯೋಗ ಮಾಡೋದಕ್ಕಿಂತಲೂ ಅವ್ರೇನು ಆಧ್ಯಾತ್ಮಿಕ ಅದಲ್ಲ, ನಮ್ಮ ಜೀವನ ಹೆಂಗಿರಬೇಕು ಹೆಂಗಿಲ್ಲ. ಸುಳ್ಳು ಹೇಳಿದ 100% ಸುಳ್ಳು ಹೇಳು, ಸತ್ಯ ಹೇಳು 100% ಹೇಳು. ಅರ್ಧಮರ್ಧ ಸುಳ್ಳು ಹೇಳಿ ಸಿಗಕ್ಕೆ ಬೇಡ, ಅರ್ಧಮರ್ಧ ಸತ್ಯ ಹೇಳಿ ನೀವು ವಂಚನೆ ಆಗಬೇಡ. ಪೂರ ಹೇಳು, ನತ್ಯ ಫುಲ್ ಆಗು. ಯಾರ ಮಾಡ್ದ ಫುಲ್ ಅವ್ರು ನಮ್ಗೆ ಕಲಿಸ್ಕೊಡಿದ್ರು. ಏನು ಮಾಡೋ 100% ಮಾಡು, ಊಟ ಮಾಡ್ತೀವಿ 100% ಮಾಡು. ಹಂಗೆ ಅವರು ಯೋಗ ಮಾಡಿ ಎಲ್ಲ ಮಾಡ್ಕೊಂಡ್ರು. ನಾನು ಧ್ಯಾನ ಅವ್ರ ಮುಖಾಂತರ ಕಲಿತಾಗ
ನಾವು ರೆಗ್ಯುಲರ್ ಮಾಡ್ತಾಯಿದ್ವಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಹೆಂಗಿತ್ತು ಸರ್ ಆ ಪದ್ಧತಿ? ಅಂದರೆ ಅವರು ನಾವು 13 ದಿವಸ ಎದಕ್ಕೆ ಅಂತ ಕೇಳಿದಾಗ ನಾವು ಅನ್ನ ರೊಟ್ಟಿ ಏನಾದರೂ ಊಟ ತಿಂದಾಗ ನಮ್ಮ ಬಾಡಿ ಕೇಳಲ್ಲ ನಾವು ಹೇಳ್ದಂಗೆ. ಹಾಗಾಗಿ ಬೆಂಡಾಗಬೇಕಂತ ಅವ್ರು ಏನು ಮಾಡಿದ್ರು, 13 ದಿವಸ ಉಪವಾಸ ಬಾ ಅಂತಂದ್ರು. ಓಕೆ. ಹಸಿ ತರಕಾರಿ ಜ್ಯೂಸುಗಳು ಅಂದ್ರೆ ನಮ್ಮ ಬೆಂಡ್ ಹೆಂಗೆ ಬೇಕು ಬಾಡಿ ನಾವು ಅವ್ರ ಕೈ ಕೊಟ್ಬಿಟ್ಟಿದ್ರು. ಯೋಗ ಮಾಸ್ಟರ್ ಅಂತ ಅವ್ರ ಕೈ ಕೊಟ್ಟ ಹೆಂಗೆ ಬೇಕು ಬೆಂಡಾಗುತ್ತೆ. ಆಸನಗಳು, ಪ್ರಾಣಾಯಾಮ ಅವೆಲ್ಲ ಕಲಿಸ್ಕೊಟ್ರು ನಮಗೆ. ಆಮೇಲೆ ಪ್ರಾಣಾಯಾಮ ಎಲ್ಲದಕ್ಕಿಂತಲೂ ಮೆಡಿಟೇಷನ್ ಇದೆಲ್ಲ ಅವ್ರು ಮಾಡಿಕೊಟ್ಟಿದ್ದು. ಅವರು ಒಂದು ದಿವಸ ಒಂದು ಸಂಡೇ ಅದಕ್ಕಾಗಿ ಕ್ಲಾಸ್ ಇಡ್ತಾರೆ. ಅವ್ರು ಶುಭ್ರವಾದ ವೈಟ್ ಡ್ರೆಸ್ ಹಾಕೊಂಡು ಎಲ್ಲ ಇಟ್ಕೊಂಡು ಹೇಳ್ಕೊಂತ ನಮಗೆ ಧ್ಯಾನ ಕುಂದಿಸಿದಾಗ ಅವ ನಿಜವಾಗ್ಲೂ ನಾನು ನಡೆದಂಥ ಘಟನೆ. ಶವಾಸನ, ಇದು ಶವಾಸನದಾಗ ಮಲ್ಕೊಂಬಿಟ್ರೆ ಇಂಥ ವ್ಯಕ್ತಿ ಯಾರಾದ್ರು ನೀವು ಬರ್ತಾರೆ ಅನ್ಕೊಂಡ್ರೆ ಪರಿಚಯ ಸರ್, ಒಂದು ಅರ್ಧ ಕಿಲೋಮೀಟರ್ ಬರ್ತಾಯಿದ್ರೆ ಇಂಥವ್ರು ಬರ್ತಾರೆ ಅಂತೇಳಿ ಕೂಡ ಹೇಳ್ಬೋದು. ನಾನು ಹೇಳಿದ್ದೀನಿ, ನಮ್ಮ ಫ್ರೆಂಡ್ ಇಂಥ ಬರ್ತಾರೆ, ನಮ್ಮ ಮನೆಯಾಗ ಹೇಳ್ತಾಯಿದ್ದೆ, ಅವ್ರು ಬಂದರೆ ಕೂಡಿಸು ಅಂತೇಳಿ. ಎಲ್ಲಿ ಬಂದಾರ? ಬಂದೇ ಇಲ್ಲ. ಇಲ್ಲ ಬರ್ತಾರೆ, ಒಂದು 5 ನಿಮಿಷ ಕೂಡಿಸು ಅಂತ ಹೇಳ್ತಾಯಿದ್ದೆ. ಬಂದು ನೋಡ್ರೆ ಅವರೇ ಬಂದಿರ್ತಾರೆ. ಆ ಶವಾಸನದ ಅಷ್ಟು ಶಕ್ತಿ ಇದೆ, ನಾನು ಅನುಭವಿಸಿದ್ದೆ. ಆಮೇಲೆ ಸ್ಟ್ರೈನ್ ಆಗುತ್ತೆ. ಒಂದು 6 ಗಂಟೆ ನಿದ್ದೆ ಮಾಡೋದು ಒಂದೇ, ಶವಾಸನ ಒಂದು ಅರ್ಧ ಗಂಟೆ ಮಾಡೋದು ಒಂದೇ. ಆಮೇಲೆ ಮೆಡಿಟೇಷನ್ ಕೂತ್ಕೊಂಡು ಪದ್ಮಾಸನ ಆಗ್ತಾಯಿದ್ದೆ ಅವತ್ತು. ಅರ್ಧ ಪದ್ಮಾಸನ, ಪೂರ್ವ ಪದ್ಮಾಸನ, ವಜ್ರಾಸನ ಅವೆಲ್ಲ ಕಲ್ತ್ಕೊಂಡಿದ್ವಿ. ಪ್ರಾಣಾಯಾಮ ಮಾಡಿದ್ವಿ. ಈ ಮೆಡಿಟೇಷನಿಂದ ಎಷ್ಟು ಅಂದರೆ ಮೆಡಿಟೇಷನ್ ಕಲಿತಾಗ ಅದು ಹೇಳ್ಬಾರ್ದು, ಅದ್ಭುತ. ವ್ಯಾಪಾರ ಮಾಡೋಕ್ಕೆ ಸ್ಟ್ರೆಸ್ ಇರುತ್ತೆ ಅಲ್ಲದ, ಕೋಟಿಗಳು ಬಂದ ಬೇಕು 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 ಇನ್ನೂ ಬೇಕಂಬಾರ್ದು. ಆ ಮೆಡಿಟೇಷನ್ ಫುಲ್ಲು ಮಾಡಿದಾಗ ಆವಾಗ ದುಡ್ಡಿನ ಕಡೆ ಗಮನನೇ ಹೋಗಲ್ಲ, ಬೇರೆ ಕಡೆ ಗಮನನೇ ಹೋಗಲ್ಲ. ಓಕೆ. ಹಾಂ ಹಾಂ ಹಾಂ. ಎಷ್ಟು ಬೇಕೋ ಅಷ್ಟು. ಆ ಸ್ಟೇಟ್ ಆಫ್ ಮೈಂಡ್ ಬಂದ್ಬಿಡ್ತಾನೆ. ಎಷ್ಟು ಬೇಕೋ ಅಷ್ಟು. ಅಷ್ಟು ಪವರ್ಫುಲ್ ಇರ್ತಕ್ಕಂಥ ಮೆಡಿಟೇಷನ್. ಓಕೆ. ಪವರ್ಫುಲ್. ಅವ್ರು ಹೇಳ್ತಾಯಿದ್ರು 3 ಸಾರಿ ಮಾಡಿ. ಅದು 3 ಸಾರಿ ಮಾಡ್ಬೇಕಂದ್ರೆ ಉಪವಾಸ ಇದ್ದಾಗ ಮಾಡಿ. ಒಳಗಡೆ ವ್ಯಾಪಾರ ಮಾಡಿ ಎಲ್ಲ ಕೈ ಮಾಡ್ಕೊಂಡು ಬೆಸ್ಟ್ ಕೂತ್ಕೊಂಡು 1/2 ಅವರ್. ನಿಮ್ಮ ಏಜ್ ಎಷ್ಟಿರುತ್ತೆ? ಆವಾಗ ನನಗೆ 35 ವರ್ಷ, 37, 33 ವರ್ಷ. ಆವಾಗ ಹಸಿ ಹೊಟ್ಟೆ ಹೊರಗಡೆ ಬಂದಾಗ ಹಸ್ತು ಹೊಟ್ಟೆಗೆ ಯೋಗ ಮಾಡಿ ನೋಡಿದ್ದೀನಿ ಅದ್ರ ಪ್ರಭಾವ ಬೇರೆ. ಊಟ ಮಾಡಿದ್ಮೇಲೆ ನಮ್ಮ ಕಂಟ್ರೋಲ್ ನಮ್ಮ ದೇಹ ಇರೋದೇ ಇಲ್ಲ. ಆಮೇಲೆ ಧ್ಯಾನ ಮಾಡಿದ್ಮೇಲೆ ತೃಪ್ತಿಯಾಗಿ ಊಟ ಮಾಡ್ತೀವಿ. ಆಮೇಲೆ ಧ್ಯಾನ ಮಾಡಿದಾಗ ಒಂದು ಫೀಟು ಮೇಲೆ ಎದ್ದಂಗೆ ಆಗುತ್ತೆ ನಮ್ಗೆ ಮೆಡಿಟೇಷನ್ ಮಾಡಿದ್ರೆ. ಪವರ್ಫುಲ್. ಆಮೇಲೆ ಮೆಡಿಟೇಷನ್ ಮಾಡೋಕ್ಕಲ್ಲಕ್ಕೆ ಸುಮ್ಮನೆ 24 ತಾಸು ಕೊಡ್ತಾರೆ. ನಾ ಬರೀ ಏಜ್ ಪ್ರಕಾರ 30 ವರ್ಷ, 30 ವರ್ಷದ 37 ನಿಮಿಷ, 15 ನಿಮಿಷ ಫುಲ್ ಕಾನ್ಸಂಟ್ರೇಟ್ ನಾವು ಮೆಡಿಟೇಷನ್ ಮಾಡಿದಾಗ ಜರ್ಕ್ ಬರುತ್ತೆ ಅಂತಾರೆ. ಹಿಂಗೆ ಕೂತ ಹಿಂಗೆ ಜರ್ಕ್ ಬರ್ಬೇಕು, ಆವಾಗ ಧ್ಯಾನ ಆಗಿದೆ ಅಂತ ಅರ್ಥ. ಸೊ ಎಲ್ಲ ಅನುಭವಗಳು 13 ದಿನದಗಳೇ? ಎಸ್, 13 ದಿನದಲ್ಲೇ ಆಯ್ತು ಸರ್ ಇವೆಲ್ಲ. 13 ದಿವಸ ಆಗಿದೆ. ಕಂಟಿನ್ಯೂ ಮಾಡ್ತಾ ಕೂಡ ಬಂತು ನನಗೆ 13 ದಿವಸದಲ್ಲೇ. ಒಂದು ರೀತಿ ಮಾಡೋಕ್ಕಲ್ಲ, ಈಗ ಮೇಲೆ ತೇಲಾಡ್ತವಂಗೆ ಅನಿಸುತ್ತೆ. ಮೆಡಿಟೇಷನ್ ತೇಲಾಡ್ದಂಗೆ ಆಗುತ್ತೆ. ಆಮೇಲೆ ಹೇಳ್ತಲ್ಲ ಫುಲ್ ಪವರ್ದಾಗ ಭಾಳ. ಆಮೇಲೆ ನೆಮ್ಮದಿ, ಮನೆಯಲ್ಲಿ ಏನು ಬಂದ ಹೊಡೆದಾಡಿಗೆ ಯಾವುದು ಶಾಂತಿ ಸಾನ್ಯ. ಅದಾದಮೇಲೆ ಒಳ್ಳೆ ಶಾಂತಿ ಇದ್ದಿತ್ತು. ಆಮೇಲೆ ತರಕಾರಿ ಊಟ, ಮುಷ್ಟಾನ್ನ ಭೋಜನ ಹೇಳ್ತಾಯಿದ್ರು. ಅದೇ ಒಂದು ಸುಮಾರು 10-20 ವೆರೈಟಿ ಇರ್ತಾಯಿದ್ರು. ಗೋಬಿ ಮಂಚೂರಿಗೆ ಚಿಕನ್ ಕಬಾಬ್ ಅಂತಿದ್ರು ಅವರು. ಒಂದೊಂದು ಮೂಲಂಗಿ, ಒಂದೊಂದು ಎಲ್ಲ ವೆಜಿಟೇರಿಯನ್. ಆದರೆ ಇದು ನಮಗೆ ತಮಾಷೆ ಮಾಡ್ಕೊಂತ ಇದು ನಾನ್ ವೆಜ್ ಆ ಥರ ಹೇಳ್ತಾಯಿದ್ರು. ಎಲ್ಲ ಹಸಿ ತರಕಾರಿಯಿಂದನೇ ಅವು ಮಾಡ್ತಾಯಿದ್ರು. ಅವರು ನಿಜವಾಗ್ಲೂ ಗುರುಜರು ಕಲಿಸಿದ್ರು. ಆ ಮೆಡಿಟೇಷನಿಂದ, ಶವಾಸನದಿಂದ, ಪ್ರಾಣಾಯಾಮದಿಂದ ಭಾಳ ಆಗುತ್ತೆ. ಬರ್ತಾ ಆದಮೇಲೆ ಸುಮ್ಮನೆ ಮಾಡ್ತಾ ಬಂದ್ವಿ. ಆಮೇಲೆ ಬರ್ತಾ ಕೆಲಸ ಬಿಟ್ವಿ. ಬಿಟ್ಟಾದ್ಮೇಲೆ ನೆನೆಸ್ಕೊಂಡು ಏನೋ ಅಷ್ಟು ಬಂದ ಸುಸ್ತಾದ ಬಂದು ಆರಾಮ್ ಕುಂತ ಮತ್ತೆ ಗುರುಜಿ ನಾವು ನೆನೆಸ್ಕೊಂಡು ಶಿವಕುಮಾರ್ ಗುರುಜಿನ. ಆವಾಗ ಮತ್ತೆ ಅದೇ ಪವರ್ಫುಲ್ ಬಂತೆ. ಮಾಡ್ತಾ ಬಂದೆ. ಅದಾದಮೇಲೆ ಎಲ್ಲ ಬಂತು ಬಿಸ್ನೆಸ್ ಹೇಳಿದ್ವಿ, ಪಾಲಿಟಿಕ್ಸ್ನ ಬಂದ್ವಿ, ಎಲ್ಲ ಮಾಡ್ತಾ ಬಂದಾಗ ಆಮೇಲೆ ನಿಮಗೆ ಕೊಟ್ಟಂಥ ಇಸ್ವಿ ನಾನು ಒಂದು ದಿವಸ ಇದಕ್ಕೆ ಹೋಗಿದ್ವಿ, ಹೋಟೆಲ್ ಹತ್ರ, ನಮ್ಮ ಶಬರಿ ಹೋಟ್ಲ್ ಅಂತಿದೆ. ಹಾಂ ಸರ್. ಅಲ್ಲಿ ಹೋದಂಥ ಸಮಯದಲ್ಲಿ ನಮಗೆ ಕೃಷ್ಣಪ್ಪನವರು, ಹಂಪಣ್ಣವರು, ಕೆಲವು 8-10 ಜನ ಸಿಕ್ಕರು ನನಗೆ. ಅಂದರೆ ಇವರೆಲ್ಲ ನಿಮ್ಮ ಪರಿಚಯ ಸರ್ ಮೊದಲೇ? ಕೃಷ್ಣಪ್ಪ ಇವರೆಲ್ಲ, ಹಂಪಣ್ಣ ಇವರೆಲ್ಲ ಪರಿಚಯ ಇಲ್ಲ. ಅವ್ರ ಪರಿಚಯ ಹಾಕಿ ಮುಂಚೆ ಏನಾಯ್ತು ಅಂದರೆ, ನಮ್ಮ ಕರಾಟೆ ಮಾಸ್ಟರ್ ಇದ್ದಾರೆ, ಅವರು ಇಲ್ಲಿ ಅಣ್ಣ ಬಸವೇಶ್ವರ ವಾಕಿಂಗ್ ಹೋಗಿ ಮುಗಿಸ್ಕೊಂಡಿದ್ದಲ್ಲಿ, ಅಣ್ಣ ಇಲ್ಲಿ ಹೋಗೋಣ ಗುರುಜಿ ಬಂದರೆ ಅಲ್ಲಿ ಯೋಗ ಗುರುಜಿ ಪತ್ರಿಜಿ ಅಂತೇಳಿ. ಈ ಡ್ರೆಸ್ ಹೆಂಗಪ್ಪ ಹೋಗೋದು? ಬೇಡ ಹಂಗೆ ಬಾಣ ಅಂತ. ಪತ್ರಿಜಿ ಇಲ್ಲಿ ಬಸವೇಶ್ವರ ಒಬ್ಬರು ಮನೆಯಲ್ಲಿ ಇದ್ರೆ ಹೋದಾಗ ಎಲ್ಲ ಪರಿಚಯ ಮಾಡಿ, ಇವರು ಸರ್ ರಾಮಲಿಂಗಪ್ಪ ಅಂತೇಳಿ BJP ಇವರಿದ್ದಾರೆ, ಭಾಳ ಪ್ರಮುಖರು. BJP. ಆಮೇಲೆ
ಸ್ಟಾರ್ಟಿಂಗ್ ಅವರು ಇವರು ವೆಜ್ ಆರ್ ನಾನ್ ವೆಜ್ ಅಂದರು. ಫಸ್ಟ್ ಕ್ವಶನೇ ವೆಜ್ ವೆಜ್ ಆರ್ ನಾನ್ ವೆಜ್ ಅಂತ. ನಾನು ಸರ್ ನಾನ್ ವೆಜ್ ಅಂತ ಹಿಂದೆ ನಮ್ಮ ಫ್ರೆಂಡ್ ಬಂದಿಲ್ಲ ಶರ್ಟ್ ಹೇಳಿದ್ರೆ ಏಯ್ ಎಳಿಬೇಡ, ಸತ್ಯ ಹೇಳ್ಬೇಕು ನಾನು. ಓಕೆ. ಗುರುಜಿ ನಾನು ನಾನ್ ವೆಜ್ ಅಂದೆ. ಎಸ್ దబ్బురమణ కుత్తిగడవను ఏయ్ పదరా కాదు స్వామీజీ గురుజీ చెప్తాను ఏ అదంతా అక్కర్లేదు నేను అదంతా ಹೇಳ್ಬೋದು ದಬ್ಬ ಒಳಗೆ ಅಂದರೆ ಸತ್ಯ ಹೇಳಿದ್ರೆ ಇದೇ ಬಂತಲ್ಲ ಮೊದಲು ಕುತ್ತಿಗಡ ಒಳಗಂದ್ರೆ ಓಕೆ ಇಲ್ಲ ವೆಜ್ ಅಂತ ಹೇಳಂತ ತಂಬ್ತಿದ್ದಾರೆ ನಮ್ಮ ಫ್ರೆಂಡು. ನಾನು ಹೇಳೋದೇ ಇಲ್ಲ. ಪತ್ರಿಜಿ ನಿಜವಾದ ಗುರುಜಿ ಅಲ್ಲ, ನಾನು ಹೇಳಿ ಗುರುಜಿ ನನ್ನ ಮನಸ್ಸು ಅನ್ಕೊಂಡು ಬಂದೆ. ನಾನು ನೀವು ಅನ್ಕೊಂಡ್ರ ಪತ್ರಿಜಿ ನಿಜವಾದ ಗುರು ಅಲ್ಲ? ಅಲ್ಲ, ನಾನೇ ಗುರು ಅಂತ ನೀವು ಅನ್ಕೊಂಡ್ರಿ. ಓಕೆ. ಯಾಕಂದ್ರೆ ಆ ಮೆಡಿಟೇಷನ್ ಎಲ್ಲ ಮಾಡಿದಂಥ ಶಕ್ತಿ ಅವ್ರಿಗೆ ಇರ್ಬೇಕಲ್ಲ. ಅವ್ರು ಹೌದಪ್ಪ ಹಿಂಗೆ ಮಾಡ್ತಾ ಇದ್ದೀವಿ ಮಾಡ್ಬಾರ್ದು ಮುಂದೆ ಹೇಳ್ಬೋದು ನಡಿ ಆ ಕಡೆ ಅಂತಂದ್ರೆ ಅವ್ರದ್ದು ಅರ್ಥ ಇಲ್ಲ ಅಂತ ಅನ್ಕೊಂಡು ನಾನು ಏನು ಮಾತಾಡಲ್ಲ. ಓಕೆ. ಹಿಂದೆ ನಮ್ಮ ದೊಡ್ಡಪ್ಪ ಅವರು ಹೇಳ್ತಾ ಇದ್ರು ಏನು ಬಂದು ಬಹಳ ನಗರ ಹಿಂದೆ ನಮ್ಮ ದೊಡ್ಡಪ್ಪ ಕೆಂಚಪ್ಪ ನಮ್ಮಪ್ಪ ದೊಡ್ಡ ಬುಜ್ಜಪ್ಪ ಜ್ಞಾಪಕ ಅದ. ತಮ್ಮ ಯಾರು ಏನು ಮಾಡಿದ್ರೆ ಸಹಿತ ಬೈದ್ರು ಮಾಡಿದ್ರು ಅವರು ಬೈದವ್ರು ನಮಗೆ ಹೂವಿನ ಹಾರ ಇದ್ದಂಗೆ ಅದು. ಅವತ್ತು ನಮ್ಮ ದೊಡ್ಡಪ್ಪ ಕೆಂಚಪ್ಪ ನಮ್ಮಪ್ಪ ಜ್ಞಾಪಕ ಆದರು. ಸಿಟ್ಟಿಗೆ ಹೋಗ್ಬಾರ್ದಂತ ಅವತ್ತು ಹಾರ ಇದ್ದಂಗೆ ನಮಗೆ ಮುಂದೆ ಒಳ್ಳೇದಕ್ಕಂತ ಓದೆ ಅಲ್ಲಿ ಹೋಟ್ಲ ಹತ್ರ ಓದಿ ಕೂತ್ಕೊಂಡು ಅಲ್ಲ ಅದಾದ ಒಂದು 10 days ಮೇಲೆ ಕೃಷ್ಣಪ್ಪನವರು ಹಂಪಣ್ಣವರು ಎಲ್ಲೊಂದು ಟೀಮ್ ಒಂದು 15-20 ಜನ ಬಂದರು. ಹನುಮಂತಪ್ಪ KB ರಿಟೈರ್ಡು ಅವರೆಲ್ಲ ಬಂದರು. ಅಲ್ಲಿ ಶಬರಿ ಹೋಟ್ಲ ಹತ್ರ ಕೂತ್ಕೊಂಡು ಯಾರ್ರೀ ನೀವು? ನಾವು ಯೋಗ ಗೊತ್ತಲ್ಲ, ನಾವು ಯೋಗದವರು ಹಿಂಗಾಗಿ. ನೀವು ಯಾರಪ್ಪ? ಸರ್ ನಮ್ಮ ಪೊಲೀಸ್ ಆಗಿದ್ದರಿಂದ ಹಿಂಗೆ ಬಂದಿವಿ. ಪೊಲೀಸ್ ಆಗ್ಬಿಟ್ಟು ಡೌಟ್ ಬಂದನಿ. ಈ ಪೊಲೀಸ್ ಅಂದ್ರೆ ಬುದ್ಧಿ ಇದೆ ಅಂತ ಇವರಪ್ಪ ಅಲ್ಲ ಅಂದ. ಆ್ಯಕ್ಚುಲಿ ಸತ್ಯ ಹೇಳಬೇಕಾಗತ್ತೆ. ಆಮೇಲೆ ಎಲ್ಲ ಪರಿಚಯ ಆಯಿತು. ನೀವು ಯಾರಪ್ಪ? ಇಲ್ಲಿ ನಾವು ಯೋಗ ಇದು ಮಾಡ್ತಾಯಿದ್ದೆ ಯೋಗ. ಮತ್ತು ಇಲ್ಲ ವಾರ್ಡ್ಲೆ ಸ್ಕೂಲ್ ಹತ್ರ ಇರ್ತಾವೆ, ವಾರ್ಡ್ಲೆ ಸ್ಕೂಲ್ ಹೋಗ್ತಾ ಇದ್ದೆ ನಾವು ಒಂದ್ಸಲ ಹೋಗಿದೆ. ಅಲ್ಲಿದೆ ಅಲ್ಲ, ಅಲ್ಲಿದೆ ಸ್ವಂತದ್ದು ಮಾಡಬೇಕಾಗಿದೆ. ಇಲ್ಲ ಮತ್ತು ಎಲ್ಲಿ ಇಲ್ಲ ಜಾಗ, ಎಲ್ಲಿ ಇಲ್ಲ. ಇಲ್ಲಿ ಜಾಗ ಕೊಟ್ಟಿದ್ರು, ಎಲ್ಲಿ ಗಾಂಧಿನಗರ ಇದರಲ್ಲಿ ಕೊಟ್ಟಿದ್ರು. ಒಂದು ಎಲ್ಲ ಯೋಗ ಮಾಡೋಕ್ಕೆ ಎಲ್ಲ ಕಿತ್ತು ಬಿಸಾಕ್ಬಿಟ್ರೆ. ಅಲ್ಲಿ ಯಾಕೆ ಬಿಸಾಕಿದ್ರೆ ಪಾರ್ಕಲ್ಲಿ ಮಾಡಬಾರ್ದು ಅಂತೇಳಿ. ಆ ಪಾರ್ಕಲ್ಲಿ ಮಾಡಬಾರ್ದು ಅಂತ ಸಮಯದಲ್ಲಿ ಹೇಳಿದಾಗ ನಾನು ಯೋಚನೆ ಮಾಡಿದೆ, ಪಾರ್ಕ್ ಯಾಕೆ ಮಾಡಬಾರ್ದು, ಒಳ್ಳೆ ಕೆಲಸ ಅಲ್ಲ. ಇಲ್ಲ ಕೊಡಲಿಲ್ಲ ರೀ, ಜಾಗ ಎಲ್ಲಿ ಇಲ್ಲ. ಸರಿ ಕಾಫಿ ಕುಡಿದ್ವಿ. ನಾವು ಯೋಚನೆ ನೋಡಪ್ಪ ಇಲ್ಲಿ ಒಂದು ಸದಾನಂದ ಲೇಔಟ್ ಅಂತ ಮಾಡಿದ್ವಿ, 6 ಎಕರೆ ಜಮೀನು ಮಾಡಿದ್ವಿ. ಒಂದು ಸೈಡ್ ಭಾಳ ಜನಕ್ಕೆ ಆ ಸೈಟ್ ಕೊಡ್ಬೇಕು ಭಾಳ ಜನ ಕೇಳಿದ್ವಿ. ದೇವಸ್ಥಾನ ಕಟ್ಟಲಿ ಏನೋ ಕಟ್ಟಲಿ ಅಂದರೆ ಯಾರು ಬರಲೇ ಇಲ್ಲ. ಅದು ತಗೊಂಡ್ರೆ ಪಕ್ಕದಲ್ಲಿ ಕಡಿಮೆ ರೇಟಿಗೆ ಕೊಡ್ತೀವಿ ನಾವು. ಅವತ್ತು 550-600 ರೂಪಾಯಿ ಇದ್ದಿದ್ದು, ನಿಮಗೆ 400 ರೂಪಾಯಿ ಕೊಡ್ತೀವಿ ಪಕ್ಕದ. ಅದು ಫ್ರೀ. ಓಕೆ ಓಕೆ. 60/30 ಫ್ರೀ. ಪಕ್ಕದ ಇನ್ನು ಕಡಿಮೆ ರೇಟಿಗೆ ಕೊಡ್ತೀವಿ. ಓಕೆ. ಯಾರು ಬರಲೇ ಇಲ್ಲ. ಬಂದರು ಕೆಲವರು ಬರ್ತು ಅಂದರು, ಬರಲೇ ಇಲ್ಲ. ಲಾಸ್ಟಿಗೆ ಇವರು ಹಿಂಗೆ ಬಂದಿದ್ರಪ್ಪ, ಅವರು ಬರಲ್ಲ, ದುಡ್ಡು ಕೂಡ ಬೇಕಾಗಿಲ್ಲ, ಕಟ್ತಾರ ನೀವು? ಯಾಕೆ ಕಟ್ತು ಸರ್ ಅಂದ. ನೋಡೋ ಸುಮ್ಮನೆ ಹೇಳಿ ತಗೊಂಡು ಇಟ್ಕೊಂಬಕ್ಕೋಬೇಡ್ರಿ, ಭಾಳ ಜನ ತಗೊಂಡು ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಭಾರತ ನೋಡ್ತದೆ. ಇಲ್ಲ ಸರ್ ನಾನು ಕಟ್ತೀವಿ 6 ತಿಂಗಳ ಮುಗಿಸ್ಬಿಡ್ದು. 6 ತಿಂಗಳನ್ನ 3 ತಿಂಗಳ ಮುಗಿಸ್ಬೇಕು ಸರ್, ಜಾಗ ನೋಡೋಣ ನೋಡಿ ಸರ್ ಅಂತ ಕರ್ಕೊಂಡು ಹೋದೆ ಅಲ್ಲಿಗೆ. ನಮ್ಮ ಸದಾನಂದ ಲೇಔಟ್ ಹೆಸರು ಸದಾನಂದ ಲೇಔಟ್ ಇಟ್ಟಿದ್ದು ನಾವು. ವಾಜಪೇಯಿ ಲೇಔಟು, ವಾಜಪೇಯಿ ಆಡೋದು ಸ್ವಂತ ನಾವು ಮಾಡಿದ್ವಿ. ನಾವು ನಮ್ಮ ಸ್ನೇಹಿತರು ಕಟ್ಟೆಗೂಡ ಸೇರಿ ಇಬ್ಬರು ಮಾಡಿದ್ವಿ. ಅಲ್ಲಿ 6 ಎಕರೆ ಜಮೀನು. ಅಲ್ಲಿ ಸೈಡ್ ಬಿಟ್ಟು ಈಗೇನು ಪಿರಮಿಡ್ ಇದೆ ಬಿಟ್ಟಿದ್ದೆ. ಅಲ್ಲಿ ಧ್ಯಾನ ಮಾಡಿದ್ರು. ಒಂದು 10-15 ನಿಮಿಷ ಮಾಡಿದ ತಕ್ಷಣ ಸರ್ ನಾವು ಕಟ್ತು ಸರ್ ಅದು. ಅಲ್ಲಿ ಧ್ಯಾನ ಮಾಡಿದ್ಮೇಲೆ ಸುಮ್ಮನೆ ಸುಳ್ಳು ಅವರು 100% ಕಟ್ಟು ಸರ್, ನಾನು 3 ತಿಂಗಳ ಕಟ್ಟಬೇಕು ಅಂದರು. ಬಂದ್ವಿ. ಎಲ್ಲ ಬಂದಮೇಲೆಪ್ಪ ಎಲ್ಲ ದೇಣಿಗೆ ಐತಿದ್ರು. 5 ರೂಪಾಯಿ 10 ರೂಪಾಯಿ 20 1000 2000 ನಮ್ಮ ಕೈಲದಷ್ಟು ನಾವು ಕೊಟ್ವಿ. ಎಲ್ಲೆಲ್ಲಿ ಇಂಥವ್ರ ಹೋಗ್ರಿ ಕೊಡ್ತಾರೆ ನೋಡಿ ಅಂತೇಳಿ ನಾನು ಫೋನ್ ಮಾಡಿ ಹೇಳಿದೆ. ಅದಕ್ಕೆ ದಾನಿಗಳಿದ್ರು ಹೇಳಿದೆ. ಇವತ್ತು ನಾವು ಕೊಡೋದಕ್ಕಾಗದು ಕೂಡ ದಾನ ಕೊಡ್ತಕ್ಕ ಮನೆಗಳಾದ್ರೂ ತೋರಿಸ್ಬೇಕಂತ ನಾವು. ಹೌದು ಸರ್. ಕೊನೆ ಪಕ್ಷ ಆದರೂ ನಂದು ಅವತ್ತು ಭಗವಂತ ಎಷ್ಟು ನಮ್ಮ ಕೈಯಿಂದ ಸಾಧ್ಯ ಅಷ್ಟು ಕೊಟ್ಟಿದ್ವಿ, ಸಹಾಯ ಮಾಡಿದ್ವಿ. ತನುಮಾನದಿಂದೆಲ್ಲ ಎಲ್ಲ ಮಾಡಿದ್ವಿ. ಅವತ್ತು ಬಂದ ತಕ್ಷಣ ಶುರು ಮಾಡೋದು 4 ತಿಂಗಳಿಗೆ ಪಿರಮಿಡ್ ಆಗೇ ಬಿಡ್ತೀವಿ. ಎಕ್ಸಲೆಂಟ್ ಸರ್. ಆ್ಯಕ್ಚುಲಿ ಇಲ್ಲೊಂದು ನನಗೊಂದು ಪ್ರಶ್ನೆ ಏನಾಯಿತು ಅಂದರೆ ಸರ್, ಇವಾಗ ನೋಡಿ ಪತ್ರಿಜಿಯವರು ನಿಮ್ಮನ್ನು ನೋಡಿದ ತಕ್ಷಣ ಆ ಥರ ಸಿಟ್ಟು ಮಾಡಿಕೊಂಡು ನಿಮ್ಮನ್ನು ಕರೆಸಿ ಆ ಕಡೆ ಹೋಗು ಅಂತ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ಈ ಧ್ಯಾನದವರೇ ಬಂದು ನಿಮ್ಮ ಹತ್ರ ಕೇಳಿದಾಗ ಯಾಕಪ್ಪ ಬಯಸ್ಕೊಂಡ್ಬಂದೇನಿ, ಇವ್ರಿಗೆಲ್ಲ ಯಾಕೆ ಪಿರಮಿಡ್ ಬೇಕಾ ಕೊಡಬೇಕಾ, ಈ ಥರ ಆಲೋಚನೆ ಬಂದಿಲ್ಲ ಸರ್ ನಿಮಗೆ? ಖಂಡಿತ ಹೇಳ್ದಲ್ಲ, ಆ ಬೈದಾಗ ನನಗೆ ಏನು ಬಂದಿಲ್ಲ. ಅದು ಹೂವಿನ ಹಾರ ಇದ್ದಂಗೆ. ಆಮೇಲೆ ಇವ್ರು ಭೇಟ ಆದಮೇಲೆ ನಮ್ಮ ಹಿರಿಯರಾದ್ಮೇಲೆ ಹೂವಿನ ಹಾರ ಇದ್ದಂಗೆ ಅವ್ರಿಗೆಲ್ಲ ಹೇಳಿದೆ ನಾನು. ಹಿಂಗ ಗುರುಜಿ ಬೈದಪ್ಪ ಅವತ್ತು, ಆದರೂ ನಮ್ಗೆ ಏನು ತೊಂದರೆ ಇಲ್ಲ. ಏನು ಬೈಲಿ, ಯಾರು ಬೈತಾರೋ ದೊಡ್ಡರ ಆಗಿಲ್ಲ ಪೂರ್ತಿ. ಮುಂದೆ ಒಳ್ಳೇದಕ್ಕೆ ಬೈದಾರ, ಭಾಳ ದೊಡ್ಡ ಮಾತು ಸರ್ ಅಂತದ. ಏನು ಬೇಡ, ಚರ್ಚೆ ಮಾಡೋದು ಬೇಡ,
ಹೋಗ್ರಿ ಕಟ್ರಿ ಶುರು ಮಾಡಿದ್ರೆ 4 ತಿಂಗಳಿಗಾಯ್ತು. ಚರ್ಚೆ ಮಾಡಿ ಕೆಲವು ಕೊಡೋದು ಕೆಲವು ಕೊಟ್ಟರ ಮಾಡ್ಕೊಳ್ಳಂದ್ರೆ ನಾನು ಯಾರ್ಯಾರು ತಗೋ ಎಲ್ಲರೂ ಕೊಟ್ಟರು, ನಾನು ಎಷ್ಟು ಕೊಟ್ಟಿದ್ದೆ, ನಮ್ಮ ಸ್ನೇಹಿತರು ಕೊಟ್ಟರು. ಕಟ್ಟಾಗಿ ಇನಾಗ್ರೇಷನ್ ಇತ್ತು. ಇನಾಗ್ರೇಷನ್ ಬರಲೇಬೇಕು ಸರ್ ಅಂತ ಹೇಳಿ ಕರೆದ್ರು. ಓಕೆ, ಆಯ್ತು ಬರ್ತಾರಪ್ಪ ಅಂತ ಹೇಳಿದೆ. ದೊಡ್ಡ ಸೇರಿ ಸುಮಾರು ಒಂದು 5-6 ಸಾವಿರ ಜನ ಸೇರಿ ಒಂದು ಸಭೆ ಆಯ್ತು ಇಲ್ಲಿ. ಹಾಂ ಸರ್. ಗುರೂಜಿಯವರು ಬಂದಿದ್ರು, ಅದು ಪತ್ರಿಜಿ ಗುರು ಬಂದರು. ಓಕೆ, ಬಂದಂಥ ಸಮಯ ಎಲ್ಲರೂ ಫಸ್ಟಿಗೆ ಸ್ಟಾರ್ಟಿಂಗ್ ಎಲ್ಲರೂ ಮಾತಾಡಿದ್ರು. ನನಗೆ ಮಾತಾಡೋಣ ಅಂತ ಹೇಳಿದ್ರು. ಇಲ್ಲಪ್ಪ ನಾನೇನು ಮಾತಾಡಲಿಲ್ಲ, ಗುರುಜಿ ತಾಗ ಏನು ಮಾತಾಡೋಕ್ಕಾಗುತ್ತೆ, ಬೇಡಪ್ಪ ಇಲ್ಲ ಮಾತಾಡಲೇಬೇಕು. ಮಾತಾಡೋ ಸಮಯ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಗುರುಜಿ ಹತ್ರ ಅವ್ರ ಮನೆ ಬಸವೇಶ್ವರದ ಹೋಗಿದ್ದೆ. ಓಕೆ, ಅದು ಬೈಸ್ಕೊಂಡು ಬಂದೆ, ಎಲ್ಲ ಬಂದೆ, ಇದೆಲ್ಲ ಸ್ಟೇಜ್ ಮೇಲೆ ಹೇಳಿದ್ರೆ ಹೇಳಿದೆ, ಸ್ಟೇಜ್ ಮೇಲೆ ಎಲ್ಲ ಹೇಳಿದೆ. ಮತ್ತು ಗುರುಜಿಯವರು ಗೆಟ್ ಔಟ್ ಫಾಸ್ಟ್. ಓಕೆ, ನಾವು ಸತ್ಯ ಹಿಡಿದು ಕೂಡ ಇವತ್ತು ಬೆಲೆ ಇಲ್ಲ ಅಲ್ಲಿ. ಇವತ್ತು ಸುಳ್ಳು ಹೇಳೋಕ್ಕೆ ಬೆಲೆ. ಈ ಗುರುಜಿ ನಿಜವಾದ ಗುರು, ಆತ ಗುರು, ನಾನು ಗುರು, ನಾನು ನಿಜವಾದ ಧ್ಯಾನಿ ಅಂತೇಳಿ ವೇದಿಕೆ ಮೇಲೆ ಹೇಳಿದೆ. ನಿಜವಾದ ಧ್ಯಾನಿ ಅಂದರೆ ನಾನೇ. ಓಕೆ, ಅವರಲ್ಲ ಆ ಥರ ಹೇಳಿದೆ. ಆದರೆ ಧ್ಯಾನಿಗಳಿಗೆ ಸಿಟ್ಟು ಬರಬಾರ್ದು, ಏನು ಬರಬಾರ್ದು, ಯಾಕೆ ಬಂತು ಅವ್ರಿಗೆ? ನನ್ನ ಮುಂದಿನ ದಿನ ಒಳ್ಳೇದಾಗಲಿಕ್ಕೋಸ್ಕರ ಪರೀಕ್ಷೆಗೋಸ್ಕರ ಅವ್ರು ಮಾಡಿದರು. ಭಾಷಣದಲ್ಲಿ ಹೇಳಿದೆ. ಗುರುಜಿ ಹೇಳಿದ ತಕ್ಷಣ ನಮ್ಮ ಸ್ನೇಹಿತರು ಮಾಡಿದ್ರು, ಬಂದರು, ಆದರೆ ಕೊಟ್ಟು ಎಲ್ಲ ಕೊಟ್ಟಿವಿ, ಎಲ್ಲ ಹೇಳಿದ್ವಿ. ಇದೆಲ್ಲ ನನಗೆ ಒಳ್ಳೇದು ಯಾವುದಾಗ ಒಂದು ಕೊಡ್ಬೇಕಂತಿದ್ದೆ, ಯಾರಿಗೂ ಇಲ್ಲ. ಇದು ಪಿರಮಿಡ್ಗೆ ಮಾತ್ರ ಇದು. ಪಿರಮಿಡ್ ಮಾಸ್ಟರ್ ಒಬ್ಬರು ಇದ್ದಾರೆ, ಅವರು ಸಿದ್ದಮಳ, ಅವರು ಸ್ಥಳ ಮಾಡಿ ನೋಡಿ ಅಡ್ವಾನ್ಸ್ ಕೊಟ್ಟಿದ್ರು ನನಗೆ. ಕೊಟ್ಟು ಅವರು ದಾರಿ ಬಿಡಿ ಅದು ಬಿಟ್ಟು ವಾಪಸ್ ಕೊಟ್ಬಿಟ್ರು. ಹಣ ಕೊಡ್ತಾರಂತ ಭಯ ಇತ್ತು ಅವ್ರಿಗೆ, ವಾಪಸ್ ಕೊಟ್ಟು. ಇವತ್ತು ಅವ್ರು ಮಾಸ್ಟರ್ ಆಗಿದ್ದಾರೆ. ಏನು ರಾಮಲಿಂಗಪ್ಪರೇ ವಾಪಸ್ ಕೊಟ್ಬಿಟ್ರಿ ದುಡ್ಡು, ನೀವು ಕೊಡೋದಿಲ್ಲ ಅಂದ್ಕೊಂಡಿದ್ದೀವಿ, ಅದು ನಮ್ಮ ಪಿರಮಿಡಿಗೆ ಕೊಟ್ಟಿದ್ದೀರಿ ಅಂತೇಳಿ ನಾವು ಭಾಷಣ ಮಾಡಿದ್ವಿ. ಬಗಲಾಗಿ ಕೂತ್ಕೊಂಡು ಹೇಳಿದ್ರು. ಭಾಷಣ ಮಾಡಿದ ತಕ್ಷಣ ಗುರುಜಿ ಬಗ್ಗೆ ಭಾಳಷ್ಟು ಅವ್ರು ಬೈದಿದ್ದು ಅವ್ರ ಎದುರಿಗೆ ಹೇಳಿದೆ. ಓಕೆ, ನಂದು ನೇರ ನೋಡಿ. ಓಕೆ, ಅವ್ರು ಹೋದ ತಕ್ಷಣ ಬೈಯೋದು ಸಹಜ, ನನಗೆ ಸಹಜ. ಅವ್ರು ಹೋದ ತಕ್ಷಣ ಬೈಯೋದು ಇನ್ನೂ ಬಂದು ಮಾಡೋದು. ಯಾರು ಬೈತಾರೆ ಅವ್ರ ಮೇಲೆ ಹೇಳೋದು. ಅವ್ರು ನಿಮ್ಮನ್ನು ಬೈಬೇಕಾ, ನಿಮ್ಮ ಎದುರಿಗೆ ಬೈತೀನಿ, ನೀವು ಹೋದ್ಮೇಲೆ ಬೈದರೆ ಅಲ್ಲ. ಆದರೆ ಇವತ್ತು ನನಗೆ ಅದೇ ಒಂದು ಮುಳ್ಳಾಗಿತ್ತು ರಾಜಕೀಯದಲ್ಲಿ. ನೇರವಾಗಿ ಬೈದೋದಕ್ಕೆ ಮುಳ್ಳಾಗಿರ್ಬೋದು ಕೆಲವೊಂದು ಮೆಟ್ಟಲು ಹೇಳೋಕ್ಕೆ. ಆದರೆ ಅಧಿಕಾರ ಸಿಗದೇ ಇರ್ಬೋದು. ನಾನು ಅನ್ಕೊಂಡ ಅಧಿಕಾರ ಯಾರ ಹತ್ರ ಅವ್ರಿಗಿಂತ ನೆಮ್ಮದಿ ಜೀವನ ನಡೆಸ್ತದೆ. ಸೂಪರ್ ಸರ್, ಎಕ್ಸಲೆಂಟ್. ನಿಂದೇನಾ ಏನು ಮಾತಾಡಿ, ನೀನು ಮಾಡೋದು ತಪ್ಪು. ಇವತ್ತು ಮುಖ್ಯಮಂತ್ರಿಗಳಿರಲಿ, ಮಂತ್ರಿ ಇರಲಿ, ಯಾರ್ಯಾರ ದೊಡ್ಡವರ ಹಣವಂತರು ಶ್ರೀಮಂತರು, ನೀವು ಮಾಡೋದು ತಪ್ಪ ನೇರವಾಗಿ ಮಾಡ್ತಕ್ಕಂಥ ನನ್ನ ಶಕ್ತಿ ಕೂಡ ಅಧಿಕಾರ ಕೊಡದೇ ಇರ್ಬೋದು. ಹಂಗಾಗಿ ಇವತ್ತು ಜನಗಳು ಇವತ್ತು ಅಧಿಕಾರ ಇಲ್ಲದೆ ಹೋಗೋದು ಎಲ್ಲಿ ಹೋದ ಜನ ಇವತ್ತು ಇದ್ದಾರೆ. ಅದು ಸರ್ ಮೇನ್. ಯಾಕಂದರೆ ಅಧಿಕಾರ ನೋಡಿ ಇರೋದಲ್ಲ, ಬೇಸಿಕ್ ಅದು ಮೌಲ್ಯಗಳೇನಿರುತ್ತೆ ಅದನ್ನ ಇಟ್ಕೋಬೇಕು ಅಂತ ನಿಮ್ಮ ಮಾತಿನಲ್ಲಿ ಅರ್ಥ ಆಗ್ತಿದೆ ಸರ್. ಆಯ್ತು, ಹಂಗಾಗಿ ಆಮೇಲೆ ಗುರುಜರು ಬೈರಮ್ಮ ಗುರುಜರು ಸ್ಟಾರ್ಟ್ ಮಾಡಿದ್ರು ಮಾತಾಡೋದು. ಮಾತಾಡಿ ವೇದಿಕೆ ಮೇಲೆ ಉನ್ನೆಟ್ಲ ಅಂದರು. ತೆಲುಗು ಮಾತಾಡ್ತಲ್ಲ ಸರ್, ರಾಮಲಿಂಗಪ್ಪರ ಅಂತ ಬಂದ್ಬಿಟ್ಟು ಮತ್ತು ಓದು ಖಾಲಿ ಬಿದ್ದುಬಿಟ್ರೆ ನಮಗೆ. ನನಗೆ ಸುಮ್ಮನೆ ಇರಿಟೇಟ್ ಆಯ್ತು. ಗುರುಜಿ ಗುರುಜಿ ಸಾಷ್ಟಾಂಗ, ನನಗೆ ಕಣ್ಣ ನೀರು ಬಂದು. ಸೂಪರ್ ಸರ್. ಓಕೆ, ಆವಾಗ ಭಾಷಣ ಮಾಡ್ತಿದ್ರು. ಅವತ್ತು ರಾಮಲಿಂಗಪ್ಪನವರು ಬಂದು ಸತ್ಯ ಹೇಳಿದರು. ಆ ಸತ್ಯನ ಬಿಚ್ಚಿಡೋಕೆ ಹೇಳಿದ್ರು ಕೂಡ ನಾನು ಅವಕಾಶ ಕೊಡಲಿಲ್ಲ. ಆದರೂ ಭಾಷಣದಲ್ಲಿ ಹೇಳಿದರು. ಬೈದರು ಕೂಡ ಎಲ್ಲ ಮಾಡಿದ್ರು. ಇದನ್ನು ಟೆಸ್ಟಿಂಗ್ ಇರ್ಬೋದು ನನಗೆ ಅಂತೇಳಿ ರಾಮಲಿಂಗಪ್ಪರು ಹೇಳಿದರು. ಹೂವಿನ ಹಾರ ಅಂತ ಹೇಳಿದರು. ಹಂಗೆ ಅಷ್ಟಾಗಿ ಎಲ್ಲ ಮಾಡಿದ ಸಹಿತವಾಗಿ ಇವತ್ತು ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ಪಿರಮಿಡ್ ಇಲ್ಲ ಆ ಜಾಗ ಕೊಟ್ಟಂಥ ರಾಮಲಿಂಗಪ್ಪನವರಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು. ನಿಮ್ಮೆಲ್ಲ ಭಕ್ತಾದಿಗಳ ಪರವಾಗಿ, ಮೆಡಿಟೇಷನ್ ಮಾಡ್ತಕ್ಕಂಥ ಎಲ್ಲ ಮಾಸ್ಟರ್ಗಳ ಪರವಾಗಿ ಶಿರಸಾಷ್ಟಾಂಗ ಮಾಡಿ ಇವತ್ತು ರಾಮಲಿಂಗಪ್ಪರು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಭವ್ಯ ಅಭಾವದ ಮಂದಿರ ಆಗಿದೆ. ಅದು ಸದಾನಂದ ಪಿರಮಿಡ್ ಅಂತೇಳಿ ಅವರೇ ಇಟ್ಟಿದ್ದಾರೆ, ಸದಾನಂದ ಲೇಔಟ್ ಅಂತೇಳಿ. ನಮಗೆ ಸದಾನಂದ ಪಿರಮಿಡ್ ಅಂತೇಳಿ ಹೆಸರು ಅದನ್ನೇ ಇಟ್ಟುಬಿಟ್ರು. ಅವರು ಭಾಳ ಎಕ್ಸ್ಪ್ಲೇನ್ ಮಾಡಿ ಹೇಳೋದು. ಭಾಳ ಸಂತೋಷ ಅಂತ ಹೇಳೋದು ಅವು ಎಲ್ಲರಿಗೂ ಅರ್ಥ ಆಯಿತು. ಯಾಕಂದರೆ ಸರ್ ಇನ್ನೊಂದು ನಮ್ಮ ಸಂತೋಷವಾದ ವಿಷಯ ಏನಂದರೆ, ನಿಮ್ಮಂಥ ಒಂದು ಮಾಸ್ತರು ಪತ್ರಿಜಿಯವ್ರನ್ನ ಭೇಟಿ ಆಗೋದು, ಆ ಪಿರಮಿಡ್ಗೆ ಪತ್ರಿಜಿಯವರ ಗುರು ಅಂದರೆ ಒಂದು ಗುರು ಸಮಾಧಾನ ಅಂತ ಭಾವಿಸ್ತಾರೆ ಸದಾನಂದ ಯೋಗಿಯವ್ರನ್ನ. ಕರ್ನೂಲಲ್ಲಿ ಅವರು ಸದಾನಂದ ಯೋಗಿಯವ್ರನ್ನ ಭೇಟಿಯಾದಾಗ ಅವ್ರ ಜೀವನ ಒಂದು ಬಹಳಷ್ಟು ಒಂದು ತಿರುವನ್ನು ಪಡ್ಕೊಳ್ತದೆ ಸರ್. ಆಧ್ಯಾತ್ಮಿಕತೆಯಲ್ಲಿ ಎಷ್ಟು ಒಂದು ಡೆವಲಪ್ಮೆಂಟ್ನ ಪತ್ರಿಜಿಯವರು ಕಾಣ್ತಾರೆ. ಆ ಗುರುವಿನ ಹೆಸರೇ ಈ ಒಂದು ಪಿರಮಿಡ್ಗೆ ಬಂದಿರೋದು, ಅಂಥ ಒಂದು ಸ್ಥಳವನ್ನು ನೀವು ದಾನ ಮಾಡಿರೋದು, ಇದೆಲ್ಲ ನೋಡಿದ್ರೆ ಒಂದು ಪ್ರಣಾಳಿಕೆ ಅಂತ ಅನಿಸುತ್ತೆ ಸರ್. ಮೇಲೆಯಿಂದ ಒಂದು ಪ್ರಣಾಳಿಕೆ, ಒಂದು ದಿವ್ಯ ಪ್ರಣಾಳಿಕೆ ಅನಿಸುತ್ತೆ. ನೀವು ಹೇಳಿದ್ರಿ ಹನುಮಂತಪ್ಪ ಅವರು ಎಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅಂತ. ಇದೇನೋ ನಾವು ಕ್ಯಾಮ್ರಾ ಮುಂದೆ ಇದ್ದೀವಿ, ನಾವು ಹೇಳ್ತೀವಿ ಅಥವಾ ನಿಮ್ಮನ್ನು ಹೊಗಳಬೇಕು ಅಂತಲ್ಲ ಸರ್. ಎಷ್ಟೋ ಸಲ ನಾವು ಬಿಕಾಸ್ ಈ ನ್ಯೂಸ್ ಚಾನಲ್ ಇರೋದ್ರಿಂದ ಪ್ರತಿ ವಾರ
ಯಾವ ಥರ ಅಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಪ್ರತಿ ವಾರ ವಾರ ಎಷ್ಟು ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ, ಎಷ್ಟೋ ಜನ ಅದು ಪಿರಮಿಡ್ಗೆ ಬಂದು ಮಾಂಸಾಹಾರಿಗಳಿಂದ ಸಸ್ಯಾಹಾರಿಗಳಾಗಿದ್ದಾರೆ, ಧ್ಯಾನಿಗಳಾಗಿದ್ದಾರೆ. ಆ ಪಿರಮಿಡಲ್ಲಿ ಧ್ಯಾನವನ್ನು ಮಾಡ್ತಾ ಎಷ್ಟೋ ಜನಕ್ಕೆ ಸಮಾಜದಲ್ಲಿ ಒಳ್ಳೇದು ಮಾಡ್ತಿದ್ದಾರೆ ಸರ್. ಇವಾಗ ನೀವು ಹೇಳಿದ್ರಲ್ಲ, ಅಧಿಕಾರ ಅವೆಲ್ಲ ದುಡ್ಡು ಇರುತ್ತೆ ಹೋಗುತ್ತೆ, ಬಟ್ ಆದರೂ ನಮ್ಗೆ ಒಳ್ಳೇದು ಬೇಕು, ಅದಿದ್ದರೆ ನೆಮ್ಮದಿಯ ಜೀವನವನ್ನು ನಾವು ಸಾಗಿಸ್ಬೋದು, ಎಲ್ಲರಿಗೂ ಒಂದು ನಾವು ತೋರಿಸ್ಬೋದು ಅಂತ ಆ ಒಂದು ಬೇಸಿಕ್ ಫಂಡಮೆಂಟಲ್ಸನ್ನು ನಂಗೆ ಮತ್ತೆ ಆ ಪಿರಮಿಡಿಂದ ತೊಗೊಂಡೋಗಿ ಎಲ್ಲರೂ ಆ ಒಳ್ಳೆಯದನ್ನು ಎಲ್ಲರಿಗೂ ಹಂಚ್ತಾ ಹೋಗ್ತಾ ಇದ್ದಾರೆ. ಸೊ ಅಂತಹ ಒಂದು ಒಳ್ಳೆ ಕಾರ್ಯಕ್ಕೆ ನೀವು ಆ ಸ್ಥಳವನ್ನು ಯಾವ ಟೈಮಲ್ಲಿ ನೀವು ದಾನ ಮಾಡಿದಿರೋ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಆ ಪಿರಮಿಡ್ ನಡೀತಾ ಇದೆ, ಎಷ್ಟು ಜನ ಧ್ಯಾನಿಗಳು ಸಸ್ಯಾಹಾರಿ ತಯಾರಾಗ್ತಿದ್ದಾರೆ ಅಂದರೆ ಸರ್, ಈ PMC ಚಾನಲ್ ಪರವಾಗಿ ಎಲ್ಲ ನಮ್ಮ PSSM ಕರ್ನಾಟಕದ ಪರವಾಗಿ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂತಹ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ನೀವು ಸೊಸೈಟಿಗೆ ಕೊಟ್ಟಿದ್ದೀರಾ. ಎಷ್ಟೋ ಜನಕ್ಕೆ, ಯಾಕಂದರೆ ಕೇವಲ ಮನಃಶಾಂತಿ ಅಲ್ಲೇ ಸರ್. ಇವಾಗ ಮನುಷ್ಯನಿಗೆ ಏನಾಗಿದೆ ಅಂದರೆ, ಕೋಟ್ಯಾನುಗಟ್ಟಲೆ ದುಡ್ಡಿದ್ರೂ ನೆಮ್ಮದಿ ಇಲ್ಲ ಸರ್. ನೀವು ಒಂದು ಒಳ್ಳೆ ಮಾತು ಹೇಳಿದರೆ, ಆ ನೆಮ್ಮದಿಯಿಂದ ಜೀವಿಸ್ತಿದ್ದೀನಿ ನಾನು, ಆ ಮನುಷ್ಯನಿಗೆ ಅದೇ ಬೇಕು ಸರ್ ಫೈನಲಿ. ಎಷ್ಟೋ ಜನದ ಹತ್ರ ಎಷ್ಟು ಹೈ ಪೊಸಿಷನ್ಲಿದ್ರೂ ಅಷ್ಟು ಟೆನ್ಷನ್ ಇರುತ್ತೆ ಅವ್ರಿಗೆ, ಬಟ್ ಆದರೂ ಅದರಿಂದ ಹೆಂಗೆ ಪಾರಾಗಬೇಕು, ಎಷ್ಟು ಬ್ಯಾಲೆನ್ಸ್ಡ್ ಲೈಫ್ ನಡೆಸಬೇಕು ಅನ್ನೋದು ಒಂದು ಆಧ್ಯಾತ್ಮಿಕ ಚಿಂತನೆ ಒಳಗಡೆ ಸ್ಪಿರಿಚುವಲ್ ಥಿಂಕಿಂಗ್ ಇದ್ದವ್ರಿಗೆ ಮಾತ್ರ ಅದು ಬರುತ್ತೆ. ಸೊ ನೀವು ಹೇಳಿದರೆ ಶಿವಕುಮಾರ ಸ್ವಾಮಿ ಹತ್ರ ಯೋಗನೆಲ್ಲ ಕಲ್ತಿದ್ದೀನಿ, ಅಲ್ಲೊಂದು ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ದೀನಿ ಆ ಒಂದು. ಬಟ್ ಇನ್ನೊಂದು ನಿಮ್ಮ ಜರ್ನಿ ನೋಡಿಕೊಂಡ್ರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅವರೆಲ್ಲ ನಿಮ್ಗೆ ಹಾಕಿರುವಂತಹ ಒಂದು ಮೌಲ್ಯಗಳು ಏನಿದೆ ಅದನ್ನು ಭಾಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ನೀವು. ಅಥವಾ ನಿಮ್ಗೆ ಎಷ್ಟು ನೀವು ಡೈವರ್ಟ್ ಆಗ್ಬೋದಿತ್ತು ಈ ಬಿಸ್ನೆಸ್ಸಲ್ಲಿ, ದುಡ್ಡಿನ ವ್ಯವಹಾರದಲ್ಲಿ ಫುಲ್ ಡೈವರ್ಟ್ ಆಗ್ಬೋದಿತ್ತು, ಕಂಪ್ಲೀಟ್ ಈ ಕಡೆನೇ ಬರ್ಬೋದಿತ್ತು. ಬಟ್ ಅದು ಇರಲಿ, ಫಸ್ಟ್ ನನಗೆ ಜೀವನಕ್ಕೆ ಏನು ಬೇಕು ಅಂತ ಮೌಲ್ಯಗಳನ್ನ ಇಟ್ಕೊಂಡಿದ್ದಾರೆ ನೋಡಿರಿ. ಇವಾಗ ನೀವು ಹೇಳಿದ್ರಿ, ಇವಾಗ ಜನ ಇದನ್ನು ನೋಡಿ ನಮ್ಮ ಹತ್ರ ಬರ್ತಾರೆ ಅಂತೇಳಿ. ದಟ್ ಈಸ್ ಟ್ರೂ ಸರ್ ಆ್ಯಕ್ಚುಲಿ. ಸೊ ಅಂಥ ಒಂದು ಒಳ್ಳೆ ಪಿರಮಿಡ್ನ ನೀವು ಕೊಟ್ಟಿದ್ದೀರಿ, ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಅವತ್ತು ಪತ್ರಿಜರ ಹತ್ರ ನಾನು ಸತ್ಯನೇ ಹೇಳಿದೆ. ಸತ್ಯ ಹೇಳಿದ್ರೆ ನನಗೇನು ತೊಂದರೆ ಆಗಿಲ್ಲ, ಹೌದಾ? ಆ ಸತ್ಯ ಹೇಳಿ ಅವ್ರ ಹತ್ರ ಬೈಸ್ಕೊಂಡು ಸಹಿತ ಪಿರಮಿಡ್ ಸ್ಥಳ ಕೊಟ್ಟು ಅಂತ ಹೇಳಿದಲ್ಲ, ಸ್ಥಳ ಕೊಡೋಕೆ ನಾನು ಯಾರು? ಏನು ಇಲ್ಲದಂತ ನನಗೆ ಸೈಕಲ್ ಮೇಲೆ ಬರೋದು ಕಷ್ಟ ಇದ್ವಿ. ಅಂಥ ಸಮಯದಲ್ಲಿ ಇವತ್ತು ಒಂದು 50 ಲಕ್ಷ 60 ಲಕ್ಷ 2 ಕಾರು 3 ಕಾರು ತಿರುಗಾಡ್ತೀವಿ ಅಂತಂದರೆ ಇದು ಯಾರ್ದ? ಭಗವಂತನ ಆಶೀರ್ವಾದ. ನಾವು ಮಾಡ್ದಾಗ ನಡೆ ನುಡಿ ಅಷ್ಟು ನಾವು ಆನಂದ ಪಡ್ತಾಯಿದ್ವಿ, ಅಧಿಕಾರಕ್ಕೆ ಆನಂದ ಪಡ್ತಲ್ಲ. ಒಬ್ಬ ಸ್ವಾಮೀಜಿ ಏನೋ ಸುಳ್ಳು ಅವರು ಹೇಳಿದಾಗ, ಸ್ವಾಮಿ ಹಂಗೆ ಹೇಳ್ಬೇಡ ಅಂತೇಳಿ ಕೆಲವು ಸ್ವಾಮಿಗಳು ಹೇಳಿ ಬಂದಿದ್ದೀನಿ. ಸ್ವಾಮೀಜಿಗೆ ಹೇಳಿ ಬಂದಿದ್ದು ಕೆಲವು ಸ್ವಾಮಿಗಳು. ನಮ್ಮ ಮನೆಯವರು ಯಾಕೆ ಹೇಳಕ್ಕೆ ಹೋಗ್ತಾರವಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅದೊಂದು ಒಳ್ಳೇದ ಅನ್ಕೊಂಡು ಬಿಟ್ಬಿಡು, ಯಾಕೆ ಅವೆಲ್ಲ ಯೋಚನೆ ಮಾಡ್ತೀವಿ? ಹೇಳ್ಬೇಡ, ನೀನು ಬೇಕಿದ್ದು ಇಟ್ಟಿಗೆ ಬಿಟ್ಬಿಡು. ನಾನು ಬಿಟ್ಟೇ ಇಲ್ಲ, ನಾನು ಹಂಗೇ ಶುರು ಮಾಡಿದ್ದೆ. ಈಗ ನಾನೇ ಅವರಂತೆ ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟು, ಮನೆಯಾಗ ಹುಡುಗಿರ್ಬೋದು ಇನ್ನೊಬ್ಬಿರ್ಬೋದು, ಅವ್ರ ಥರ ಹೋದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನಮ್ಮದೇ ನಾನು ಹಿಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಹಾಗಂತ ಪೂರ ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ ಎಸ್. ನನ್ನ ತತ್ವ ಸಿದ್ಧಾಂತ ಬಿಡೋದಲ್ಲ. ಈ ತಪ್ಪು ಒಪ್ಪಪ್ಪ ದೇವ್ರು ಆದರೆ ಇವತ್ತು ಹಿಡಿಸೋದ್ರೂ ಕೂಡ ನನ್ನ ಮನಸ್ಸು ತೃಪ್ತಿ ಆಗುತ್ತೆ. ಮುಂದೆ ನೆನೆಸ್ಕೊಂತಾರೆ, ನಾವಿಲ್ಲದೆ ನೆನೆಸ್ಕೊಂತಾರೆ. ಒಂದು ವಸ್ತು ನಮ್ಮ ತಗಿದ್ದಾಗ ಗೊತ್ತಾಗಲ್ಲ ಸರ್. ಒಂದು ವಸ್ತು ಬಿಟ್ಟು ಹೋದಾಗ ಅವಾಗ ಗೊತ್ತಾಗುತ್ತೆ ಪರಿಸ್ಥಿತಿ ಏನಂತ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಇವತ್ತು ತಂದೆ ತಾಯಿ ಇರೋದು, ಅಣ್ಣ ತಮ್ಮ ಎಲ್ಲ ಇರೋದು, ಎಷ್ಟೋ ಜನ ನೀವು ನೋಡಿ ನಾವು ನೋಡ್ತಾ ಇದ್ದೀವಿ. ತಂದೆ ತಾಯಿನ ಇದ್ದಾಗ ಅವ್ರ ಊಟ ಇರಲಿ ಏನಿರಲಿ ಅವ್ರು ಯಾರು ನೋಡೋದೇ ಇಲ್ಲ. ಕೆಲವು ನೋಡ್ತಾ ಇದ್ರೆ ಇಲ್ಲ ಅಂತ ಅವ್ರು ಹೇಳೋಕ್ಕಾಗಲ್ಲ. ನಾವು ನೋಡೋದೇ ಇಲ್ಲ. ತಾಯಿಗೆ ಅರಕು ಸೀರೆ, ತಂದೆ ಅರಕು ಬಟ್ಟೆ, ಹೊತ್ತಿನ ಸರಿ ಊಟ ಹಾಕೋದಿಲ್ಲ ಮನೆಯಲ್ಲಿ. ಸೊಸೆಂದಿರ್ಬೋದು, ಹೆಂಡ್ತಿಯರಿರ್ಬೋದು, ಮಕ್ಕಳಿರ್ಬೋದು, ಮನೆಗಳು ಸಾಕಷ್ಟು ಮನೆ ಇವತ್ತು ಹೈಫೈ ಜೀವನ ಮಕ್ಕಳಿದ್ದಾರೆ. ತಂದೆ ತಾಯಿ ಇವತ್ತು ಭಿಕ್ಷೆ ಬೇಡ್ತಾ ಇದ್ರು. ಇವತ್ತು ಬೆಗರ್ ಸೀರೆ ನೋಡಿದಲ್ಲ, ಪುನರ್ವಸತಿ ಕೇಂದ್ರದಲ್ಲಿ ಭಿಕ್ಷೆ ಬೇಡ್ತಾ ಇದ್ರು ಇವತ್ತಲ್ಲ. ಅಂಥವ್ರಿಗೆ ಲೆಟರ್ ಬರೆದಾನೆ, ಫಾರಿನ್ಗಿದ್ರು ಅವ್ರ ಮಕ್ಕಳೆಲ್ಲ, ನಿಮ್ಮ ಮಕ್ಕಳು ಕರ್ಕೊಂಡು ಫಾರಿನ್ಗೆ ಲೆಟರ್ ಬರೆದಾನೆ, ನಿಮ್ಮ ಮಕ್ಕಳು ಕರ್ಕೊಂಡು ಹೋಗ್ರು ಅಂತೇಳಿ. ಕರೆಕ್ಟ್. ಸಸ್ಯಾಹಾರಿ ಊಟ ಮಾಡಿದ್ರೆ ಒಳ್ಳೆಯವರಲ್ಲ, ಜೈಲಿಗೆ ಹೋದವರೆಲ್ಲ ಕೆಟ್ಟವರಲ್ಲ, ಹೊರಗಡೆ ಇದ್ದವರೆಲ್ಲ ಒಳ್ಳೆಯವರಲ್ಲ. ನಾವು ಕಂಪೇರ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಸರ್. ಎಸ್. ನಾವು ಮಾಡ್ತಕ್ಕ ನಡೆ ನುಡಿ, ಆಮೇಲೆ ಬೇಡಪ್ಪ ವಾಕಿಂಗ್ ಮಾಡಿ ಯಾವ್ದು ಬೇಡ ಧ್ಯಾನ ಕುಂದ್ರೆ ಅನಿಸುತ್ತೆ. ಓಕೆ. ಆದರೆ ನಮ್ಮ ಫ್ರೆಂಡ್ಸು ಅವರು ಬೆಳಗ್ಗೆ ಬಾರಪ್ಪ ಧ್ಯಾನ ಓದು ಆ ಕಡೆ ಹೇಳ್ತಿರ್ತಾರೆ. ಆವಾಗ ಏನಾದರೂ ಕೂಡ ಧ್ಯಾನ, ಕೆಲವರು ದತ್ತಾತ್ರೇಯ ಅಂತ ಇದ್ದಾರೆ, ದತ್ತ ಮಂದಿರ ಅಂತ ಇದ್ದಾವೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಹಿಡಿದವ ನಕ್ಕಾನು ಬಿಟ್ಟವ ಹತ್ತಾನು. ಹಿಡಿದವ ನಕ್ಕಾನು ಅಂದರೆ ಈ ಸಂಸ್ಕಾರಗಳು, ಪದ್ಧತಿಗಳು, ನಮ್ಮ ಹಿಂದುತ್ವ ಇರ್ತಕ್ಕಂಥ ಇದುಗಳು, ಒಳ್ಳೆತನ, ಆಮೇಲೆ ನಮ್ಮ ಮಂದಿರಕ್ಕೆ ಬರೋದು ಯಾರು ನಮ್ಮ ಗುರುಗಳ ಅಂತ ಹಿಡ್ಕೊಂತಾರೋ ಅವರು ನಗತಾನ. ಬಿಟ್ಟವ ಗುರು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ಯಾವ ಸಂಸ್ಕಾರ ಬೇಕಾಗಿಲ್ಲ, ಅಳ್ತಾನೆ.
ಹಿಡ್ದವ ನಕ್ಕನು ಬಿಟ್ಟವ ಹತ್ತಾನು. ದತ್ತ ಮಂದಿರ ಬಳ್ಳಾರಿಯಲ್ಲಿ ಇದೆ ಒಂದು ದತ್ತ ಮಂದಿರ ಅಂತ, ಹಾಂ ಸರ್. ಸದಾನಂದ ಆಶ್ರಮ ಅಂತೇಳಿ. ಅದಾದಮೇಲೆ ಈ ಶಿವಕುಮಾರ ಗುರೂಜಿ ಅಂತ ಹೇಳಿದ್ವಲ್ಲ, ಅದು ಅವರು ಹಣ ಕೊಟ್ಟೇನೆ ನಾವು ಕಲ್ತಿದ್ದು. ಪತಂಜಲಿ ಯೋಗ ಎಲ್ಲ ಬಂದಾದ್ಮೇಲೆ, ಆಮೇಲೆ ಪತ್ರಿಜರು ಬಂದಾದ್ಮೇಲೆ ಅಂದ್ರೆ ಬರೀ ಧ್ಯಾನ ಹಿಡಿದು, ಯೋಗಾಸನ ಆಸನಗಳಿಲ್ಲ. ಇಲ್ಲ, ಹೌದು. ಕೆಲವೊಂದಿಂದ ಕಲಿಬೇಕಾಗ್ತದೆ. ಆಮೇಲೆ ಯೋಗಾಸನ ಇರ್ಬೋದು, ವ್ಯವಹಾರ ಇರ್ಬೋದು, ನಮ್ಮ ತಲೆ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾತಾಡೋಕೆ ನಿನಗೆ ತಲೆ ಕೆಟ್ಟತನೆಲ್ಲ ಅಂತ ಅಂತಾರೆ. ಹೌದು ಸರ್, ಹೌದು. ಅಂತಾರಲ್ಲ, ಇದೇ ರೀತಿ. ಹೌದು ಸರ್. ಆ ತಲೆ ಸರಿ ಇರ್ಬೇಕು, ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಓಕೆ. ನಮ್ಮ ತಲೆ ಒಂದು ಶುದ್ಧವಾಗಿದ್ದರೆ ಇಡೀ ನಮ್ಮ ಅಂಗಾಂಗ ಶರೀರಿಗೆ ವ್ಯವಹಾರ ಹೆಂಡತಿ ಮಕ್ಕಳು ಎಲ್ಲರೂ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ನಮ್ಗೆ ಬರ್ತದೆ. ಕರೆಕ್ಟ್ ಸರ್. ನಾನು ಹೆಂಡತಿ ಹೇಳಿದೆ ಮೆಡಿಟೇಷನ್ ಮಾಡು, ಅದು ಮಾಡು ಅಂತ ಹೇಳಿದೆ. ಮಾಡ್ತಾನಿಲ್ಲ. 13 ದಿವಸ ಕ್ಲಾಸ್ ಮಾಡಿದೆ, ಎಲ್ಲ ಮಾಡಿದ್ರು. ಹಸಿ ಥರಕ್ಕೆ ಊಟ ಎಲ್ಲ ಮಾಡ್ತಾ ಧ್ಯಾನ ಕೂತ್ರೆ ಇಲ್ಲ ಏನೋ ಆಗ್ತದೆ ನನಗೆ, ಏನೇನೋ ಹಳೆವೆಲ್ಲ ಜ್ಞಾಪಕ ಆಗ್ತವೆ. ಜ್ಞಾಪಕ ಆಗಬೇಕು. ಮೆಡಿಟೇಷನ್ ಜ್ಞಾಪಕ ಆದ್ರೆ ಮಾತ್ರ ನಿಜವಾದ ಮೆಡಿಟೇಷನ್ ಮಾಡೋಕ್ಕೆಲ್ಲ ಭಾಳಷ್ಟು ಬರ್ತಾವೆ. ಸಾವಿರಾರು ಕಿಲೋಮೀಟ್ರ್ ಓಡ್ತಿರ್ತದೆ. ಹೌದು ಸರ್, ಹೌದು. ಹೋದಾಗ ಬಂದಿದ್ದನ್ನು ಹಿಡ್ಕೋಬಾರ್ದು, ಬರದೇ ಇದ್ದನ್ನು ಬಯಸಬಾರ್ದು. ಮೆಡಿಟೇಷನ್ ಏನು ಬರ್ತಾ ಮರಿಬೇಕು. ಬರ್ತಾ ಗಾಳಿಯಲ್ಲಿ ತೇಲಾಡೋಕ್ಕೆ ಶುರು ಮಾಡ್ತವೆ. ಅದಂತ ಹೇಳ್ತಾರೆ, ಕೇಳಲೇ ಇಲ್ಲ. ನಮ್ಮ ಹಳೆ ಮನೆ ಇತ್ತು, ಅಲ್ಲಿದ್ದ ಹೇಳಿ ಕೇಳಿಲ್ಲ. ಇವಾಗ ಇಲ್ಲಿ ಬಂದ ಬಾ ಅಂತ ಫೋರ್ಸ್ ಮಾಡಿ, ನಮ್ಗೆ ಗೊತ್ತು, ಬಾ ಅಂತ ಬರ್ತಾರೆ, ಆಗಲ್ಲ, ಫೋರ್ಸ್ ಮಾಡಲಿಲ್ಲ. ಕಡೆಗೆ ಶಶಿಕಲಾ ಅವರೆಲ್ಲ ಮೇಡಮ್ ಅಲ್ಲಿ ಅವ್ರು ಫೋನ್ ಮಾಡಿಲ್ಲ, ಕರ್ಸ್ಕೊಂಡು ಬಂದರು, ಹೋಗ್ತು. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಇಷ್ಟು ಓದಿದ್ರ. ಅಲ್ಲಿ ನಾನು ಮಾಸ್ಟರ್ ಮಾಡೋಕ್ಕಲ್ಲಕ್ಕೆ ನೋಡ್ದೆ, ಕೂತಾಯಿದ್ದೆ, ಇದೇ ಭಾಷಣ ಮಾಡ್ತಾಯಿದ್ದೆ. ಖುಷಿ ಆಗ್ತದೆ. ಈಗ ಧ್ಯಾನ ಮಾಡ್ಬೇಕಂತೇಳಿ ಅವ್ರಿಗೆ 50% ಬಂದುಬಿಡುತ್ತೆ, 100% ಹೇಳಲ್ಲ ನಾನು. ಓಕೆ, 50% ಬಂದಿದೆ. ಓಕೆ ಸರ್, ಓಕೆ, ಬಂದಿದೆ. ಕರೆಕ್ಟ್. ಧ್ಯಾನ ಮಾಡೋಕ್ಕಲ್ಕ ನಾನು ಪಿರಮಿಡಲ್ಲಿ ಹೋದಾಗ ನಾನು ಮಾತು ಹೇಳಿದಾಗ ಮೇಡಮ್ ಅವ್ರು ಹೇಳ್ತಿದ್ದಾಗ ಹೇಳೋ ಸಮಯದಲ್ಲಿ ನೋಡ್ತಿರೋದು, ಈಗ ಬಂದಿದ್ದೀವಿ, ಬಂದ ಕಾಲಕ್ಕೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ಧ್ಯಾನ ಮಾಡಿದ್ರೆ ನಾವು ಏನು ಹೇಳ್ತೀವಿ ಕೇಳಬೇಕಲ್ಲ. ಹೌದು. ಅಷ್ಟು ಜನ 100 ಜನ ಬಂದ ಸಮಯದಲ್ಲಿ ಮಾಸ್ಟರ್ಗಳು ಎಲ್ಲಿಂದ ಬಂದಿರ್ತಾರೆ, ನಾವು ಹೇಳ್ದಾಗ ಮಾತು ಕೇಳಬೇಕು. ದೊಡ್ಡ ಮಾಸ್ಟರ್ಗಳು ಏನು ಮಾಡ್ತಾರೆ, ಸುಮ್ಮನೆ ಕಣ್ಣು ಮುಚ್ಚಿ ಕೂತಿರ್ತಾರೆ. ನಾನು ಹೇಳಿದೆ, ದಯವಿಟ್ಟು ನೀವು ಬಂದಿರ್ತಕ್ಕಂಥದ್ದು ಕೇಳ್ರಿ, ಕೇಳಿ 4 ಜನಕ್ಕೆ ಹಂಚ್ರಿ. ದೀಪದಿಂದ ದೀಪಕ್ಕೆ ಹಚ್ಚುವ ಕನ್ನಡ ದೀಪ ಅಂತ. ಹಂಗೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ಯಾವಾಗಲೂ ಧ್ಯಾನ ಅಂದ್ರೆ ಈಗ 24 ಸುಮ್ಮನೆ ಕೂತಿರ್ತೀವಿ. ಯಾಕೆ? ಎಸ್ ಸರ್. ಬಿಜಿ ಮ್ಯಾನ್ ಈಸ್ ಆಲ್ವೇಸ್ ಪರ್ಫೆಕ್ಟ್. ಎಸ್. ಯಾವನು ಬಿಜಿ ಇರ್ತಾನೋ ಅವ್ನು ಪರ್ಫೆಕ್ಟ್. ಸೋಮವಾರದ ಕಟ್ಟೆ ಮೇಲೆ ಕೂತಿರ್ತಾರಲ್ಲ, 24 ಏನೂ ಇರೋಲ್ಲ, ಲೇಜಿನೆಸ್ ಅವರು. ಬಿಜಿ ಮ್ಯಾನ್ ಕರ್ಕೊಂಬಂದು ಒಂದು ವರ್ಕ್ ಕೊಡ್ರಿ, 24 ಬಿಜಿ ಇರ್ತಾನಲ್ಲ, ಅವ್ನಿಗೊಂದು ಯಾವುದೇ ಒಂದು ಕೆಲಸ ಕೊಡ್ರಿ, 100% ಮಾಡ್ತಾನೆ. ಎಸ್ ಸರ್, ಕರೆಕ್ಟ್. ಫುಲ್ ಫ್ರೀ ಕಟ್ಟೆ ಮೇಲೆ ಅಡ್ಡೆ ಬಡ್ಕಂತ ನಾವು ಅವ್ನಿಗೆ ಕೆಲಸ ಕೊಟ್ಟು ಅವ್ನಿಗೆ ಗೊತ್ತಾಗಲ್ಲ. ಹೌದು, ಹೌದು. ವಂಡರ್ಫುಲ್ ಎಕ್ಸಾಂಪಲ್ಸ್. ಹಾಗೆ ನಮ್ಮ ಶಿವಕುಮಾರ್ಗೆ ಆಫೀಸರ್ ಭಾಳ ಬರ್ತದೆ, ಧ್ಯಾನ ಮಾಡ್ರಿ, ಎಲ್ಲ ಮಾಡಿರಿ. ಆಮೇಲೆ ಆಫೀಸಿಗೆ ಏನು ಮಾಡ್ತಾರ, ಬೆಲ್ಲತ್ತಿ ಆ ಫೈಲ್ ತಗೊಂಬರ ಅಂತಂತಾನೆ. ಆ ಗುಮಾಸ್ ಫೈಲ್ ತಂದು ಕೊಟ್ಬಿಡ್ತಾನೆ, ಚಕ್ ಅಂತ. ಸಾರ್ ತಂದೆ ಇಬ್ಬರು 3 ಪೇ ಹೇಳ್ತಾರೆ. ಒಂದು ದಿವಸ ಪಿ ಎ ಬಂದಿರೋದೇ ಇಲ್ಲ. ಯಾರು ಪೇ ಹೇಳೋದು? ಅರ್ಜೆಂಟ್ ಅವ್ರ ಬಾಸ್ ಫೈಲ್ ಬೇಕು ಅಂತಾನೆ. ಹುಡುಕ್ತಾನೆ, ಫೈಲೇ ಸಿಗಲ್ಲ. ಯಾಕೆ? ಗೊತ್ತೇ ಇಲ್ಲಲ್ಲ. ಏನು ಗೊತ್ತಿದೆ ಅವ್ರಿಗೆ ಗೊತ್ತು. ಹೌದು ಸರ್. ನಿಮ್ಮ ಪಿ ಎ ಗೊತ್ತು. ಹೌದು. ಹಂಗೆ ಧ್ಯಾನ ಮಾಡ್ತಕ್ಕಂಥ ಮನುಷ್ಯ, ಯೋಗ ಮಾಡಿರ್ತಕ್ಕಂಥ ಮನುಷ್ಯನಿಗೆ ಸ್ವಯಂ ಸೇವಕತ್ವ, ರಾಷ್ಟ್ರೀಯ ಸ್ವಯಂ RSS ಅಂತಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಕಲಿಸ್ತಕ್ಕಂಥ ಸ್ವಯಂ ಸೇವಕತ್ವ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಶೇವಿಂಗ್ ಎದ್ದ ತಕ್ಷಣ ನಮ್ಮ ಶೇವಿಂಗ್ ನಾವು ಮಾಡ್ಕೋಬೇಕು. ನಮ್ಮ ಬಟ್ಟೆ ನಾವು ಹೊಂದಿಕೋಬೇಕು. ನಮ್ಮ ತಟ್ಟೆ ನಾವು ತೊಳ್ಕೋಬೇಕು. ಇದು ಸಂಸ್ಕಾರ. ನಮ್ಮ ಫೈಲು ನಾವು ಆಗಿಂದ ಆವಾಗ ನಾವೇ ಎದ್ದೋಗಿ ಆ ಫೈಲ್ ತಗೊಂಡು ಬಂದ ಫೈಲ್ ಇಟ್ಟ ಜಾಗ ನೋಡಿದರೆ ಈ ಪರಿಸ್ಥಿತಿ ಬರ್ತಿತ್ತಾ? ಸಸ್ಪೆಂಡ್ ಆಗೋ ಲೆಕ್ಕಕ್ಕೆ ಹೋಗ್ತಾರೆ. ಆ ಫೈಲು ಅವನು ಇರಲಿ ಬಿಡಲಿ, ನಾನೇ ಫೈಲ್ ಹುಡ್ಕೊಂಡು ಬಂದರೆ ಎಷ್ಟಿರ್ತಾಯಿತ್ತು? ಆವಾಗ ಕೆಲವರು ಹೇಳಿದ್ರು, ಸರ್ ನಾನು ಭಾಳ ಸಲ ಮೆಮ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಶಿವಮೊಗ್ಗ ಗುರುಜವರೇ, ಈ ಯೋಗ ಕ್ಲಾಸ್ ಬಂದ ಮೇಲೆ 13 ಕ್ಲಾಸ್ ಬಂದಮೇಲೆ ನನ್ನ ಕೆಲಸ ನಾನು ಮಾಡ್ಕೊಂಡು ಎಲ್ಲ ಮಾಡಿದ ಎಲ್ಲ ಕ್ಲಾಪ್ಸ್ ಹೊಡಿತಿದ್ರು. ಹಾಗೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವರು ಪತ್ರಿಜರು ಒಂದು ದೊಡ್ಡ ವಿಷಯ ಬೆಳೆದ್ಬಿಟ್ಟಿದ್ದಾರೆ. ಇವತ್ತು ಫ್ರೀ ಎಜುಕೇಷನ್ ಇದು. ನಿಮ್ಗೇನು ಅಂದರೆ ನಿಮ್ಗೇನು ಇಷ್ಟ ಆಗುತ್ತೆ ಸರ್ ಈ ಸಂಸ್ಥೆಯನ್ನು ನೋಡಿದಾಗ? ಯಾಕಂದರೆ ಎಷ್ಟೋ ವರ್ಷಗಳಿಂದ ಪರಿಚಯ ಇದೆ, PSSM ಮೂವ್ಮೆಂಟ್ ನೀವು ಹತ್ತಿರದಿಂದ ನೋಡಿದ್ದೀರಾ, ಎಷ್ಟೋ ಜನ ಮಾಸ್ಟರ್ಸ್ ನೀವು ಭೇಟಿ ಆಗ್ತಿದ್ದೀರಾ. ಇದರೆಲ್ಲ ನಿಮ್ಗೆ ಏನು ಇಷ್ಟ ಆಗಿದೆ ಸರ್? ಸರ್ ಏನು ಇಷ್ಟ ಇದೆ ಅಂದರೆ, ಮಾತಿನಿಂದ ಹೇಳೋದಕ್ಕಿಂತ ಕೃತಿಯಲ್ಲಿ ಹೇಳ್ಬೇಕಂತಾನೆ.
ಅವತ್ತು ಪತ್ರಿಜೆ ಹತ್ರ ಬೈಸ್ಕೊಂಡು ಆದಮೇಲೆ ಅಲ್ಲೊಂದು ಸ್ಥಳಾವಕಾಶ ಮಾಡಿಕೊಟ್ಟೆ ಅಂತ ಹೇಳಿದೆ. ಪ್ರತಿಯೊಂದು ಭಾಷೆನಲ್ಲಿ ರಾಮಲಿಂಗಪ್ಪರ ಸ್ಥಳಾವಕಾಶ ಮಾಡಿಕೊಟ್ಟರು. ನಾನು ಯಾರಿಗೆ ದಯವಿಟ್ಟು ನೆನಸಲ್ಲ, ಹೇಳಬೇಡ ಅಂತ ಕೂಡ ಬಿಡ್ತಾನೆ ಇಲ್ಲ. 1.1 ಅಲ್ಲ, ಭಗವಂತ ಎಷ್ಟು ಕೊಟ್ಟಿದ್ದಾನೆ, ಭಗವಂತ ಎಷ್ಟು ಕೊಟ್ಟಿದ್ದಾನೆ. 99% ಕೊಡೋದಿದೆ ನಮ್ಮ ದಿನ. ಸೂರ್ಯ ಹುಟ್ಟಿದಾನ. ಹೌದು ಸರ್. ಇವತ್ತು ಯಾವುದಾದ್ರೂ ಕೂತ್ಕೊಂಡು ಸೂರ್ಯದೇವರಿಗೆ ಯಾರಾದ್ರು ಎದ್ದು ನಮಸ್ಕಾರ ಮಾಡಿ ಕೋಟಿಗಡೆ ಅಭಿನಂದನೆ ಹೇಳ್ದಾನೆ, ಖರ್ಚಿಲ್ಲ. ಅದು ಎಲೆಕ್ಟ್ರಿಸಿಟಿ ನಮ್ಮ ಮನೆ 20,000 ಬರ್ತದೆ. ಬಿಲ್ ಕಟ್ತೀವಲ್ಲ, ಆ ಸೂರ್ಯದೇವ್ರಿಗೆ ನಮಗೆ ಬಿಲ್ ಕಟ್ತೀವ? ಏನಿಲ್ಲ, ನಮಸ್ಕಾರ ಹೇಳೋಕ್ಕೆ. ಹಾಗೆ ಸ್ಥಳ ಅವಕಾಶ ಕೊಟ್ವಿ. ಅದು ಒಳ್ಳೇದಂತ ಕೇಳಿದ್ದು, ಕೆಟ್ಟದಂತ ಕೊಟ್ಟು. ಇವತ್ತು ನಿಮ್ದು ಅನ್ಬೋದು. ಇವತ್ತು ನಂದಲ್ಲ, ಎಲ್ಲ ನಿಂದಪ್ಪ, ನಂದೇನಿಲ್ಲಪ್ಪ ಅಂತೇಳಿ ನನ್ನ ಘೋಷಣೆ. ಎಲ್ಲ ನಿಂದಪ್ಪ, ನಂದೇನಿಲ್ಲಪ್ಪ. ಅದಾದಮೇಲೆ ಪಿರಮಿಡ್ ಅಮ್ಮ ಶಕ್ತಿ ಕೇಂದ್ರ ಕಟ್ಟಿದ್ರು. ಬಂದ ತಕ್ಷಣ ಯಾವುದೇ ವಿಚಾರಕ್ಕೆ ಗುಡಿ ಗಂಡರ್ ಕರ್ಸೋದು ನಾವು ಬಾಳ್ದೆ ಎಲ್ಲ ಸಿಟ್ಟು ಮಾಡ್ಕೊಂಡು ಇವಾಗ ಇವತ್ತು ಆಯ್ತು, ನಾಳೆ ನೋಡೋಣ, ನಾಡ್ದು ನೋಡೋಣ ಕಳಿಸಿರ್ತರು. ಆದರೆ ಅಮ್ಮ ಶಕ್ತಿ ಕೇಂದ್ರ ಬಂದರು. ನನ್ನ ಕಾಲೇಜ್ ನಾವು ಮಾಡಿದ್ವಿ. ನೀಡಮ್ಮನ ಇಂಥದ್ದೇ ಕರ್ಕೊಂಡೋದ್ರು. ಮತ್ತು ಇದು ಪತ್ರಿಜರ ಬಗ್ಗೆ, ಪಿರಮಿಡ್ ಬಗ್ಗೆ ಇಷ್ಟ ಐತೆ ಇಲ್ವ ಯೋಚನೆ ಮಾಡಿ. ಹೌದು ಸರ್. ಆಮೇಲೆ ಇಲ್ಲಿ ಮನೆಯನ್ನು ಬೇಸ್ಮೆಂಟ್ ಹಾಕ್ತಾಯಿದ್ವಿ. ಆ ಸಮಯದಲ್ಲಿ ಬಂತು, ಮನೆ ಕಟ್ತಾಯಿದ್ವಿ. ಮನೆ ಕಟ್ಟಗಲ್ಗೆ ಇಲ್ಲಿ ಸುಮಾರು ಒಂದು 5-6 ಗಂಟೆ ಕೂಡ್ತಾಯಿದ್ದಿಲ್ಲಿ. ಶಶಿಕಲಾ ಅಂತ ಬಗಲಾಗಿದ್ದಾನೆ ಮೇಡಮ್ ಅವರು, ನಮ್ಮ ಸಹೋದರರು. ಇಲ್ಲಿ ಬಂದು ತಿರುಗಾಡ್ತಾಯಿದ್ರು. ಅವ್ರ ಗಂಡ ನನ್ನ ಕ್ಲಾಸ್ಮೇಟ್ ಋಷಭೇಂದ್ರ ಗೌಡ ಅಂತೇಳಿ ನನ್ನ ಕ್ಲಾಸ್ಮೇಟ್ 6th ಅವ್ರ ಮನೆಗೆ ಊಟ ತಿಂಡಿ ಎಲ್ಲಿಗೆ ಹೋಗ್ತಾಯಿದ್ವಿ. ನಾನು ಮಾತಾಡ್ಸಿ ತಮಾಷೆ, ಏನಮ್ಮ ನಿಮ್ಮ ಋಷಭೇಂದ್ರ ಗೌಡ ನಮ್ಮ ಕ್ಲಾಸ್ಮೇಟ್ ನಮ್ಸೆ. ಹೌದಣ್ಣ ಗೊತ್ತಣ್ಣ, ನಿಮ್ಮನ್ನು ಭಾಳ ಸಹ ಮಾತಾಡ್ಕೊಂಡಿದ್ದೆ, ಬೈಬಿದ್ದು ಮಾತಾಡಿ. ಏನಮ್ಮ ನಾನು ಕಳ್ದ ಉಳ್ಯಮ್ಮ ಏನಮ್ಮ ಯಾಕೆ ಇಲ್ಲ ಅಣ್ಣ, ಭಯ ಬರ್ತಾಳೆ ನೀನು ಮಾತಾಡ್ಸೋದು. ಎದಕ್ಕೆ ಮಾತು ಕೇಳಿದೆ. ಏನಣ್ಣ ಪಿರಮಿಡ್ ಅಲ್ಲಿ ಎಲ್ಲ ಮಾಡಿರಂತಿಲ್ಲ, ನಮಗೊಂದು ಸ್ವಲ್ಪ ಪಿರಮಿಡ್ಡು ಇಲ್ಲೆಲ್ಲ ಪಾರ್ಕ್ ಇದೆ, ಪಾರ್ಕಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಇಲ್ಲೇ ಹೊರಗಡೆ ಒಂದು ಮಾತಾಡಿ ಬಿಸಿಲಾಗ 10 ಗಂಟೆ ಒಂದು ಮಾಡ್ತೀವಿ, 1 ಗಂಟೆ. ನಾನು ನೋಡಿದ್ದಮ್ಮ, ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಆಯ್ತು ನೋಡೋಣ, ಮಾಡೋಣ ತಗ, ಹೇಳಿರಲ್ಲ ನೋಡೋಣ ತಗ. ಪಿರಮಿಡ್ ಅಂತ ತಕ್ಷಣ ಯಾಕೆ ಗೊತ್ತಿಲ್ಲ. ಆಯ್ತಮ್ಮ ನೋಡಮ್ಮ. ಅದೇ ಅಂಪಣ್ಣವರು, ಮೇಡಮ್ ಅವರು, ಗೀತಾ ಮೇಡಮ್ರು ಎಲ್ಲ ಬಂದು ಅದೇ ಥರ ಅಲ್ಲಿ ಸದನದ ಇದರಲ್ಲಿ ಹೆಂಗೆ ಧ್ಯಾನ ಮಾಡಿದ್ರು, ಅದು ಕಟ್ಬೋದು ಅಂತಂದು ಕಟ್ತು ಅಂದರು. ಇಲ್ಲಿ ಪಾರ್ಕಲ್ಲಿ ಕಟ್ಟಬಾರ್ದು, ಅದು ಮಾಡಬಾರ್ದು ಸರ್. ನಮ್ಮ ಕೆಲವು ಮುಖ್ಯ ರಾಜಕಾರಣ ಇರುತ್ತಲ್ಲ, ಯಾರು ಕಟ್ಬಾರ್ದಂದರು. ಕಟ್ಬಾರ್ದಂದ್ರೆ ಇಡೀ ಬಳ್ಳಾರಿ ನಗರದಲ್ಲೇ ಎಲ್ಲ ಥರ ಕಿತ್ತಿ ಬೇಸಾಗಿ. ಇದು ಒಂದು ಧ್ಯಾನ ಮಂದಿರ, ಒಂದು ಆರೋಗ್ಯ ಕೊಡ್ತಕ್ಕಂಥದ್ದು. ಯಾಕೆ ಕಟ್ಟಬಾರ್ದು ಚಾಲೆಂಜ್ ಮಾಡಿ ಕಟ್ಟಿದ್ದು ಯಾರು ಅಡ್ಡ ಬರಲೇ ಇಲ್ಲ. ಬಂದ ಸಮಯದಲ್ಲಿ ಕುಂತದ ಸಮಯದಲ್ಲೇ ನಾನು ಇಷ್ಟು ಕೊಟ್ಟೆ, ಇನ್ನೊಬ್ಬ ಅಮ್ಮ ಟಿ ವಿ ಅಂತ ನಮ್ಮ ಬಸವರಾಜ್ ಅವರು ಕೊಟ್ಟರು. ಎಲ್ಲರೂ ಕಟ್ಟಾಕ ಪಟ 1 ಲಕ್ಷ ಕಲೆಕ್ಷನ್ ಆಗಿಬಿಡ್ತು. ಮಾಡಿ 2 ತಿಂಗಳಿಗೆ ಪಿರಮಿಡ್ ಆಗೇ ಬಿಡ್ತು. ಎಷ್ಟು ಚೆನ್ನಾಗಿದೆ ಸರ್. ನಿನ್ನೆ ಬಂದಿದ್ವಲ್ಲ, ಅದು ಪಿರಮಿಡ್ ಆಗೇ ಬಿಡ್ತು. ಲೈಟ್ ಐ ಮಾಸ್ಲೆಟು ಆಗೇ ಇದ್ದಿಲ್ಲ. ಪಿರಮಿಡ್ 3 ಯಾರಿಗಿಂತಾರೆ ಹೋಗ್ರಪ್ಪ ಇಂತಾರೆ ಫೋನ್ ಮಾಡಿದ ತಕ್ಷಣ ಐ ಮಾಸ್ಲೆಟ್ ಆಗೇ ಬಿಡ್ತು. ಆಮೇಲೆ ಕಾಂಪೌಂಡು ಖಾಲಿ ಇತ್ತು, ನಮ್ಮ ಮನೆ ಕಡೆ ಖಾಲಿ ಇತ್ತು. ಫಸ್ಟ್ ಪಿರಮಿಡ್ ಆಗಿದ್ದು ಖಾಲಿ ಇತ್ತು. ನಾನು ಬೇಸ್ಮೆಂಟ್ ಆಗ್ತಾಯಿದ್ದೆ. ನಮ್ಮ ಸ್ನೇಹಿತರೊಬ್ಬರು ಆಂಜನೇಯಿಂದ ಬುಡ ಚೇರ್ಮನ್ ಆಗಿದ್ರು. ಅವ್ರು ಇಲ್ಲಿ ಬಂದು ನಮ್ಮ ಸ್ನೇಹಿತರು, ಏನಣ್ಣ ಇಲ್ಲಣ್ಣ ಇದು ಮನೆ ಕಟ್ಸೋದು ನಮ್ಮದು, ನಿಮ್ದು ಏನಣ್ಣ ಭಾಳ ದೊಡ್ಡದೈತಲ್ಲ. ಸ್ವಲ್ಪ ಕಟ್ತದೇನಪ್ಪ ಬೇಸ್ಮೆಂಟ್. ಇದು ಯಾರ್ದು ಜಾಗಣ, ಇದು ಪಾರ್ಕ್ ಜಾಗ. ಮತ್ತು ಯಾಕಣ್ಣ ಕಾಂಪೌಂಡ್ ಕಟ್ಟಿಲ್ಲ? ಕಾಂಪೌಂಡ್ ಕಟ್ಟೋದು ನನ್ನ ಕೈಲಿ ಆಗ್ತೇನಪ್ಪ. ಯಾಕಣ್ಣ ಬುಡೋದು ಕಟ್ಬ, ಯಾರು ಆಗ್ತಾನ ಬುಡೋರು? ಹಿಂದೆ BJP ಎಲ್ಲ ಇತ್ತು, ಹಾಕಿಲ್ಲ. ನೀನನ್ನ ದೊಡ್ಡ ಮನಸ್ಸು ಮಾಡಪ್ಪ, ಕಾಂಗ್ರೆಸ್ ಮಾಡಪ್ಪ ಅಂತಂದ ಅವರು ಇಂಜಿನಿಯರ್ ಕರೆಸ, ಇವರೇ ಇದನ್ನು ಫಂಡ್ಸ್ ಹಾಕಿ ಮಾಡ. ಇದು ಫಂಡ್ಸ್ ಇಲ್ಲ ಸರ್, ಇಂಜಿನಿಯರ್ ತೀರ್ಕೊಂಡೋಗಿದ್ರು. ಫಂಡ್ಸ್ ಇಲ್ಲ ಸರ್, ಇಲ್ಲ ಇಲ್ಲಿ ಪಕ್ಕದ ಒಂದು ಹಾಕಿದ್ದೆ ಸರ್ ಅದಕ್ಕೆ ಪಾರ್ಕಿಗೆ, ಅದು ಕ್ಯಾನ್ಸಲ್ ಮಾಡಿ ಅರ್ಜೆಂಟಿಗೆ ಸ್ಟಾರ್ಟ್ ಮಾಡೋದು. ಆಯ್ತು ಸರ್, ಆಯ್ತು ಸ್ಟಾರ್ಟ್ ಮಾಡೇ ಬಿಟ್ಟು ಪಾರ್ಕ್. ಈ ಪಾರ್ಕ್ ಎಲ್ಲ ಆದಮೇಲೆ ಶಶಿಕಲಾ ಅವ್ರ ಸ್ನೇಹಿತರೆಲ್ಲ ಕೇಳಿದ್ಮೇಲೆ ಪಿರಮಿಡ್ ಆಯ್ತು, ಎಲ್ಲ ಅದು ಧ್ಯಾನ ಆಗ್ತದೆ. ಇದು ನನಗೆ ಒಳ್ಳೇದು ಅನಿಸ್ತದೆ, ಕೆಟ್ಟದ್ದು ಅನಿಸುತ್ತಾ? ಇಷ್ಟೆಲ್ಲ ನಾನು ಮಾಡಿರ್ಬೇಕಾದ್ರೆ ಪಿರಮಿಡ್ ಆಗಿ ಬಂದರೆ ನನಗೆ ಇಷ್ಟ ಇದ್ದ ಮಾಡಿನೋ ಇಷ್ಟ ಇಲ್ಲದೆ ಮಾಡಿದ್ದೀನೋ? ಇಷ್ಟ ಇದ್ದೆ ಸರ್. ಪತ್ರಿಜೆ ಬಗ್ಗೆ ಅಪಾರವಾದ ನಂಬಿಕೆ, ಧ್ಯಾನದ ಬಗ್ಗೆ ಅಪಾರವಾದ ನಂಬಿಕೆ. ಇದರಿಂದ ಇವತ್ತು ಭಾಳ ಮುಖ್ಯವಾದ ಹಣ ಮುಖ್ಯ ಅಲ್ಲ, ಶ್ರೀಮಂತಿಕೆ ಮುಖ್ಯ ಅಲ್ಲ, ಸಿರಿವಂತಿಕೆ ಮುಖ್ಯ. ಶ್ರೀಮಂತಿಕೆ ಅಂದರೆ ದುಡ್ಡು ಬಂಗಾರ ಒಡವೆ ವಸ್ತು ಅಂತ. ಸಿರಿವಂತಿಕೆ ಅಂದರೆ ನಾವು ಮಾತಾಡ್ತಕ್ಕಂಥ ಮಾತು, ನಾನು ನಡೀತಕ್ಕಂಥ ನಡೆ, ನಾನು ನಡೀತಕ್ಕಂಥ ನುಡಿ, ಇದು ಸಿರಿವಂತಿಕೆ.
ಶ್ರೀಮಂತಿಕೆಗೂ ಸಿರಿವಂತಿಗೆ ಭಾಳ ಡಿಫರೆನ್ಸ್ ಇದೆ. ಡಿಫ್ರೆನ್ಸ್ ಇದೆ ಸರ್. ಹೌದು. ಸಿರಿವಂತಿಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥನ ಬೇರೆ ಬಡತನದಲ್ಲಿ ಇರ್ತಬೋದು, ಯಾರೇ ಇರ್ಬೋದು, ಅಸತ್ವಮ ಸದ್ಗಮ ತಮಸಮ ಜ್ಯೋತಿರ್ಗಮ ಅಂದರೆ ಯಾರು ಕತ್ತಲಿರ್ತಾರೆ ಅವ್ರು ನೆರಳು ಕೊಡ್ತಕ್ಕಂಥದ್ದು, ಯಾರ ಆರೋಗ್ಯ ಇಲ್ಲ ಅವ್ರಿಗೆ ಆರೋಗ್ಯ ಕೊಡ್ತಕ್ಕಂಥದ್ದು. ಕೋಟಿಗಟ್ಟಲೆ ಹಣ ಕೊಟ್ಟರೆ ಸಹಿತವಾಗಿ ಆರೋಗ್ಯ ಕೊಡೋಕ್ಕಾಗಲೇ ಇಲ್ಲ. ಕೋವಿಡ್ನಲ್ಲಿ ಕೋಟ್ಯಾಧೀಶರು ಹೋಗ್ಬಿಟ್ರು. ಹೌದು ಸರ್. ಧ್ಯಾನ ಯೋಗ ಮಾಡಿದಂಥ ಕಂಪೇರ್ ಮಾಡಿರಿ, ಯಾರು ಸತ್ತಿರ್ತಕ್ಕಂಥ ಹಣವಂತರು ಶ್ರೀಮಂತರು ಸೋಮಾರಿಗಳು ಸತ್ತರು ಹೊತ್ತು ಧ್ಯಾನವಂತರು ದಾನವಂತರು ಸಿರಿವಂತರು ಯಾರು ಸತ್ತಿದ್ದಾರೆ ನೋಡಿ ಯೋಚನೆ ಮಾಡಿ. ದೊಡ್ಡ ದೊಡ್ಡ ಅಧಿಕಾರ ಇರ್ತಕ್ಕಂಥವ್ರು ಎಷ್ಟೇ ಓದು ಹೌದು. ಆಗಲೇ ಉಳಿಸ್ಕೊಳಕ್ಕಾಗಲೇ ಇಲ್ಲ. ಡಾಕ್ಟ್ರುಗಳು ಹೋಗ್ಬಿಟ್ರು ಕೆಲವರು. ಹೌದು ಸರ್. ಹೌದು. ಆದರೆ ಪತ್ರಿಜಂತವರು ಶಿವಕುಮಾರ್ ಗುರುಜಂತವರು ನಿಮ್ಮಂಥವ್ರು ಮಾಸ್ಟರ್ ಇದರಿಂದ ಧ್ಯಾನವನ್ನು ಕಲಿತಂಥ ಸಮಯದಲ್ಲಿ ಅವತ್ತು ಅಟ್ಯಾಕ್ ಆಗಿರ್ಬೋದು ಕೋವಿಡ್. ಆದರೆ ಎದುರ್ತಕ್ಕಂಥ ಶಕ್ತಿ ಆ ಒಂದು ಧ್ಯಾನದ ಮುಖಾಂತರ ಬಂದಿದೆ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ವಾವ್, ಎಂತ ಮಾತಾಡಿದ್ರೆ ಸರ್. ಹಾಗಾಗಿ ಇಷ್ಟ ಇದೆ ಇಲ್ಲ ಅಂತ ಹೇಳ್ತಕ್ಕಂಥ ಸುಳ್ಳು ಹೇಳ್ತಕ್ಕಂಥಲ್ಲ. ಕಾರ್ಯರೂಪಕ್ಕೆ ನಾವು ಏನು ಮುಂದೆ ಮಾಡ್ತು ಅಂತ ಹೇಳಿದ್ರಲ್ಲ, ನಾವು ಈಗ ಏನು ಮಾಡಿದ್ದೀವಿ, ಹಿಂದೆ ಏನು ಮಾಡಿದ್ದೀವಿ, ನಾವು ಹಿಂದೆ ಇಷ್ಟೆಲ್ಲ ಪತ್ರಿಜ ಬಗ್ಗೆ ಧ್ಯಾನದ ಬಗ್ಗೆ ಎಲ್ಲದರ ಬಗ್ಗೆ ಇಷ್ಟ ಇದ್ದಾಗ ಮಾತ್ರ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಿಜ ಸರ್. ಆಮೇಲೆ ನಾನು ಕೆಲವು ಮಾಸ್ಟರ್ ನೀವು ಮಾತಾಡೋಂತ ಹೇಳ್ತಾ ಇದ್ದೆ, ಪಿರಮಿಡ್ ಅಂದರೆ ಏನು? ಪಿರಮಿಡ್ ಅಂದರೆ ಅಲ್ಲಿ ಹಿಂದೆ ನಮ್ಮ ದೇಶದಲ್ಲಿ ಮಮ್ಮಿ ಡ್ಯಾಡಿ ಅಂತ ಇದ್ದಾರೆ ಈಜಿಪ್ಟಲ್ಲಿ ಪಿರಮಿಡ್ಸ್ ಎಲ್ಲ ಪಿರಮಿಡ್ ಅಂತ ಹೆಚ್ಚು ನಾವು ಓದಿದ್ದೀವಿ. ಹೌದು ಸರ್. ಅವಾಗ ಇಷ್ಟೊಂದು ಗೊತ್ತಿದ್ದ ಪಿರಮಿಡ್ ಧ್ಯಾನ ಅಂತ ಗೊತ್ತಿದ್ದಿಲ್ಲ. ಅಲ್ಲಿ ಪಿರಮಿಡಲ್ಲಿ ಏನು ಇಡ್ತಾರೆ? ಸತ್ತಂತ ಹೆಣ ಇಡ್ತಾರೆ. ಆಮೇಲೆ ಓದ್ತಾ ಇರ್ತಾರೆ ಸತ್ತಂತ ಹೆಣ. ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್, PUC ಸೈನ್ಸ್ ಓದ್ತಾ ಇರ್ತೀವಿ. ಸೈನ್ಸ್ ಮಾಡೋ ಕಾಲಕ್ಕೆ ಒಂದು ಯಾವ ಮನುಷ್ಯನಿಗೆ ಯಾವ ಕಾಯಿಲೆ ಬಂತು, ಯಾವ ಪ್ರಾಣಿಗೆ ಯಾವ ಕಾಯಿಲೆ ಬಂತಲ್ಲ ಹೆಂಗೆ ಗೊತ್ತಾಗುತ್ತೆ? ಬದುಕಿರ್ತಕ್ಕಂಥ ಮನುಷ್ಯನ ಕೊಯ್ದು ಪರೀಕ್ಷೆ ಮಾಡೋಕ್ಕಾಗೋದೇ ಇಲ್ಲ. ಹೌದು. ಸಣ್ಣ ಎದ್ದಿದ ತಕ್ಷಣವೇ ಸತ್ತಿದ ತಕ್ಷಣ ಈಜಿಪ್ಟಲ್ಲಿ ಆ ಹೆಣಗಳು ಇಟ್ಟರು. ಎಷ್ಟು ದಿವಸ ಆದರೂ ಕೂಡ ಇವತ್ತಿನವರೆಗೂ ಆ ನಗನಗ್ತಾ ಇದೆ ಅಂತ ಮುಖಗಳು, ಫೇಸ್ ಇನ್ನೂ ಬದುಕಿದೆ ಅಂತ. ಹೌದು ಸರ್. ಆ ಹೆಣ ತಗೊಂಬಂದು ಕೊಯ್ದು ಯಾವ ಕಾಯಿಲೆಯಿಂದ ಸತ್ತರು, ಯಾವ ಕಾಯಿಲೆ ಅಂತೇಳಿ ಸತ್ತಂತ ಹೆಣದ ಮುಖಾಂತರನೇ ನೋಡ್ತಾ ಇದ್ದಾರೆ. ಸತ್ತಂತ ಹೆಣಗೆ ಅಷ್ಟೊಂದು ಪವರ್ ಇರಬೇಕಾದ್ರೆ ನಾವು ಬದುಕಿರ್ತಕ್ಕಂಥ ಮನುಷ್ಯರಿಗೆ ಇಲ್ಲಿ ಪಿರಮಿಡಲ್ಲಿ ಧ್ಯಾನ ಮಾಡಿದಾಗ ಇನ್ನೆಷ್ಟು ಶಕ್ತಿ ಬರ್ಬೋದು. ಎಸ್. ಹೌದಾ? ಇವತ್ತು ನಾವು ಸ್ನಾನ ಮಾಡ್ತೀವಿ. ಎಷ್ಟು ಸಾರಿ ಮಾಡ್ತೀವಿ? 3 ಸಾರಿ ಸ್ನಾನ ಮಾಡ್ತೀವಿ. ಹೊರಗಡೆ ಹೋದರೆ ಸ್ನಾನ ಮಾಡ್ತೀವಿ. ಸ್ನಾನ ಹೆಂಗೆ? ಐಫೈ ಸೋಪುಗಳು, ಐಫೈ ಶಾಂಪುಗಳು ಹಾಕಿ ಸ್ನಾನ ಮಾಡಿ ಎಲ್ಲ ಮಾಡಿ ಗಮ್ ಅಂತ ಬರ್ತೀವಿ. ಗಮ್ ಅಂತ ಮದ ಒಂದು ರೌಂಡ್ ಎಲ್ಲ ಹೋದ ಮತ್ತೆ ಅದೇ ಸ್ವೆಟ್ಟಿಂಗ್, ಅದೇ ಸ್ಮೆಲ್. ಅದೇ ಧ್ಯಾನ ಮಾಡ್ತಕ್ಕಂಥ, ಯೋಗ ಮಾಡ್ತಕ್ಕಂಥ, ಪ್ರಾಣಾಯಾಮ ಮಾಡ್ತಕ್ಕಂಥವ್ರು ಬರೀ ಸ್ವೆಟ್ಟಿಂಗ್ ಮಾಡಿದಾಗ ಖರ್ಚಿಫ ಮುಖ ಹೋಗಿದಾಗ ಅವನ ಮುಖ ತೇಜಸ್ಸಾಗಿರ್ತದೆ, ಘಮ ಘಮ ಅಂತ. ಸೋಪ್ ಹಚ್ಕೊಂಡವ್ರು ಸ್ನೋ ಹಚ್ಕೊಂಡ್ರು ಸಹ ಸ್ಮೆಲ್ ಬರಲ್ಲ, ಸೆಂಟೆಡ್ ಬರಲ್ಲ. ನಿಜವಾಗಿ ನಾನು ಯೋಚನೆ ಮಾಡಿ ಧ್ಯಾನ ಮಾಡಿ ಆ ಸ್ವೆಟ್ಟಿಂಗ್ ಎಲ್ಲ ಮಾಡಿದಾಗ ಆ ಸ್ಮೆಲ್ ಅಂತ ಸ್ಮೆಲ್. ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ಸರ್? ಹೊರಗಿರ್ತಕ್ಕಂಥ ಚರ್ಮಕ್ಕೆ ನಾವು ಸ್ನಾನ ಮಾಡಿಸ್ಬಾರ್ದು, ಒಳಗಿರ್ತಕ್ಕಂಥ ನರನಾಡಿಗಳಿಗೆ ಸ್ನಾನ ಮಾಡ್ತಕ್ಕಂಥದ್ದು ಯಾವುದು? ಪ್ರಾಣಾಯಾಮ, ಧ್ಯಾನ, ಶವಾಸನ. ಎಕ್ಸಲೆಂಟ್, ಎಕ್ಸಲೆಂಟ್. ಇದು ನಿಜವಾದ ಸ್ಥಾನ. ಎಸ್. ಆಡಂಬರಿಗೆ ಮಾಡಿದ ತಕ್ಷಣ ನಾವು ಸ್ನಾನ ಮಾಡಿ ಈ ಬಿತ್ತಕ್ಕೆ ಹಚ್ಕೊಂಡು ನಾವು 24 ನಾವು 20 ಆಡಂಬರಿಗೆ ಪೂಜೆ ಮಾಡಿದರೆ ಅದು ನಿಜವಾದ ಅಲ್ಲ. ನಿಜವಾದ ಸ್ಥಾನ ನಮ್ಮ ನರನಾಡಿಗಳಿಗೆ ಸ್ನಾನ ಮಾಡಿಸ್ಬೇಕು. ನರನಾಡಿಗಳ ಸ್ನಾನ ಮಾಡಿಸ್ತಕ್ಕಂಥದ್ದು ಪವಿತ್ರ ಗಂಗೆ ತಂದು ಅದು ತಂದು ಸ್ನಾನ ಅಲ್ಲ. ಕುಂತಲೇ ಕೂತ್ಕೊಂಡು ನಾವು ಉಸಿರಾಡ್ತಕ್ಕಂಥ ಉಸಿರಿನ ಮೇಲೆ ಧ್ಯಾನ, ಉಸಿರಿನ ಮೇಲೆ ಗಮನ ಇಟ್ಟು ಗುರುಗಳ ಹತ್ರ ಕಲಿಬೇಕು. ಕೆಲವು TV ಮುಖಾಂತರ ಕಲಿತ್ರೆ ಒಳ್ಳೆಯದು. ಇನ್ನೂ ಹೆಚ್ಚಿನ ಕಲಿಬೇಕಾದ್ರೆ ಗುರುಗಳ ಹತ್ರ, ಪತ್ರಿಜರ ನಂತರ ಗುರುಗಳ ಹತ್ರ ಹೋಗಿ ಧ್ಯಾನ ಕಲಿಬೇಕು. ಋಷಿ ಮನೆಗಳು ಹಿಂದೆ ಕಲಿತಂಥ ನಮ್ಮ ಗುರುಜಿ ಇದ್ದಾರೆ, ಶಿವಕುಮಾರ್ ಗುರುಜಿ ಅವರಿದ್ದಾರೆ. ಅವರು ಉಸಿರು ಹೆಂಗೆ ತೆಗಬೇಕು, ಹೆಂಗೆ ಬಿಡಬೇಕು. ಓಕೆ ಸರ್. ಓಕೆ. ನಮ್ಮ ಉಸಿರು ನಾವು ತಗೊಂಡು ಹೊಸರು ಹೊರಗೆ ಬಿಟ್ಟಾಗ ಎಷ್ಟು ಆನಂದ ಆಗುತ್ತೆ. ಭಾಳ ಲೇಜಿನೆಸ್ ಇದ್ದಾಗ ನಾವು ಎದ್ದಾಡ್ತು ಒಂದು ಸಲ ಪ್ರಾಣಾಯಾಮ ಮಾಡೋದ್ರಲ್ಲಿ ಭಾಳ ಮಾಡ್ತಾಯಿಲ್ಲ, 100% ಮಾಡ್ತಾಯಿಲ್ಲ. ಧ್ಯಾನ 100% ಮಾಡ್ತಾಯಿಲ್ಲ. ಆದರೆ ಏನಾದರೂ ಸಮಸ್ಯೆ ಬಂದು ಕುಂತ್ಬಿಡಿದ್ರೆ ಕ್ವಿಕ್ ರಿಲೀಫ್. ಓಕೆ. ಅದಕ್ಕೆ ನನ್ನನ್ನು ಹಿಡ್ಕೊಂಡು ದಿನಕ್ಕೆ 2 ಸಾರಿ ಆದರೂ ಮಾಡಲೇಬೇಕು. ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್. ಎಸ್ ಸರ್. 2 ಸಾರಿ ಮಾಡಿದಾಗ ನಿಜವಾದ ಸ್ಥಾನ ನರನಾಡುಗಳಿಗೆ ಮಾಡಿದಾಗ ಮಾತ್ರ ಯಾವುದೇ ಕಾಯಿಲೆ ಬರೋದೂ ಇಲ್ಲ, ಸಾಧ್ಯನಿಲ್ಲ. ಎಷ್ಟೇ ಹಣವಂತರಿದ್ದರೂ ಸಹಿತವಾಗಿ ನಮ್ಮಂಥ ಧ್ಯಾನ ಮಾಡ್ತಕ್ಕಂಥವ್ರು, ಯೋಗ ಮಾಡ್ತಕ್ಕಂಥವ್ರು, ಪ್ರಾಣಾಯಾಮ ಮಾಡ್ತಕ್ಕಂಥವ್ರಿಗೆ ಸರಿಸಾಟಿ ಇಲ್ಲೇ ಇಲ್ಲ. ಎಕ್ಸಲೆಂಟ್ ಸರ್.
ಕೋಟಿ ಕೋಟಿ ಒಂದು ಕಡೆಗೆ, ಧ್ಯಾನ ಒಂದು ಕಡೆಗೆ. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಹಂಗಾಗಿ ಇನ್ನು ಕಲಿತಕ್ಕಂಥದ್ದು ಬಹಳ ಇದೆ. ಎಸ್ ಎಸ್. ನಾವು ಯಾವುದೂ ಅಲ್ಲ. ಆಮೇಲೆ ಗೀತಾ ಮೇಡಮ್ ಇದ್ದಾರೆ, ಅಲ್ಲಿ ಪಿರಮಿಡ್ ಆಗಿತ್ತು. ಅಲ್ಪ ಸ್ವಲ್ಪ ಜನ ಭಾನುವಾರ ಮಾಡ್ತಾಯಿದ್ರು. ಆಯಮ್ಮ ಕೂತಿದ್ಲು ಧ್ಯಾನಕ್ಕೆ ಕುಂತಾಗ. 3 ದಿವಸ ಕೂತ ಇದ್ರು, 3 days. ಊಟ ಇಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಇನ್ನೊಂದಿಲ್ಲ ಎಲ್ಲ ತಯಾರಾಗೆ ಖಾಲಿ ಹೊಟ್ಟೆ ಎಲ್ಲ ಏನು ಮಾಡಬೇಕು ಮುಂದಿನ ದಿವಸಗಳಲ್ಲಿ ರೆಡಿಯಾಗೇ ಕೂತಿದ್ದಾರೆ. 3 ದಿವಸ ಯಾವುದೂ ಇಲ್ಲ, ಜಪ ತಪ ಇಲ್ಲ, ಉಸಿರು ನೋಡ್ಕೊಂತ ಕಣ್ಣು ತೆಗಿಲ್ಲ, ಏನು ತೆಗಿಲ್ಲ, ಏನೂ ಇಲ್ಲ. ಸುಮ್ಮನೆ ನೆಲದ ಮೇಲೆ ಹಾಸ್ಕೊಂಡು ಗೀತಾ ಮೇಡಮ್ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ. 3 ದಿವಸ. ಆಮೇಲೆ ಕೊನೆಗೆ ನಮಗೆ ಹೇಳಿದ್ರು, ಬರ್ರಿ ಫಸ್ಟ್ನೇ ದಿವಸ. ನಾನು ಬರೋ ಬೀಜಾಗಿದೆ ಸರ್, ಕೊನೆ ದಿವಸ ಆದರೂ ಬರ್ರಿ ಸರ್, ಮೇಡಮ್ಗೆ ಒಂದು ಪಾನೀಯ ಕೊಡಬೇಕಾಗುತ್ತೆ. ನಾನೆಲ್ಲಪ್ಪ ಇಲ್ಲೇ ಬರಲೇಬೇಕು ಸರ್. ಹೋದೆ, ಕೊನೆ ಕೂತ್ಕೊಂಡು ಎಲ್ಲ ಭಾಷಣ ಮಾಡಿ ಎಲ್ಲ ಮಾಡಿದ್ರು. ಗೀತಾ ಮೇಡಮ್ ಇದ್ದಾರೆ, ಅವ್ರ ಬಗ್ಗೆ ಹೋಳಿಕೆ ಎಲ್ಲ ಮಾಡ್ತಕ್ಕಂಥ. ಯಾರು ಒಳ್ಳೆಯದು ಮಾಡ್ಯಾರೋ ಒಳ್ಳೆಯದು ಮಾಡ್ಬೇಕಂತಾಗುತ್ತೆ. ಕೆಟ್ಟದ್ದು ಮಾಡಿದ್ರೆ ಕೂಡ ಒಳ್ಳೆಯರ ಬಗ್ಗೆ ಹೋಗ್ಬಿಡ್ತೀವಿ, ಒಳ್ಳೆಯರಂತ ಹೋಗ್ಬಿಡ್ತೀವಿ ನಾವು. ಒಳ್ಳೆಯರಿಗಿಂತ ನಾವು ಒಳ್ಳೇಬೇಕಾಗತ್ತೆ. ಕುಂತ ಸಮಯ ಇವಾಗ ಮಾತು ಬಿಡಬೇಕಾದ್ರೆ ಇನ್ನೂ ಕಣ್ಣು ಬಿಟ್ಟಿಲ್ಲ, ಮೌನ ಮುರಿದಿಲ್ಲ. ಆವಾಗ ಕುಂತು ಎಲ್ಲರೂ ಭಾಷಣ ಮುಗಿತು. ಕೊನೆಗೆ ಆ ಮೇಡಮ್, ಗೀತಾ ಮೇಡಮರು ಅಂತಂದರು, ಯಾರು ಗೊತ್ತಾಗ್ತಿಲ್ಲ. ಆ ರೂಪದಲ್ಲೇ ಪಿರಮಿಡ್ ಸಹಾಯ ಮಾಡಿ ಹಿಂಗೆ ಏನೋ ಅವರು ಒಂದು ನೋಡಿದಾಗ ಅವಾಗ ಯಾರು ಹೇಳಿದ್ರು, ಅವ್ರು ರಾಮಲಿಂಗಪ್ಪರಿಗೆ ಹೇಳ್ತಾ ಇದ್ದಾರೆ ಅಂತ. ಆ ಮೌನದಲ್ಲಿ ಹಂಗೆ ಕುಂತ ನಾನು ಬಂದಿರೋದು ಗೊತ್ತಿಲ್ಲ. ರಾಮನಿಗೆ ಹೇಳ್ತಾ ಇದ್ರು ಅಷ್ಟೇ, ಅವ್ರದ್ದು ಬಷ್ಟ ಅದು ನೋಡ್ಕೊಂಡು ನಮಗೆ ಒಂದು 4 ಮಾತಾಡೋಕೆ ಹೇಳಿದ್ರು. ಆ ಒಂದು ಶಕ್ತಿ ಯಾರು ಬಂದ, ನಾನು ಹೇಳ್ದೆ ಶವಾಶಾನಾಗಿಂದ ಇಂಥವ್ರು ಬಂದ್ರೆ ಇಂಥವ್ರು ಹೇಳ್ಬೋದು. ಆ ಮೇಡಮ್ ಮುಖಾಂತರ ನಾನು ಬಂದು ಇದ್ರ ಸಹಿತ ಅವರು ಭಾಷಣ ಮಾಡಿದ್ರೆ ಬಾಯಿಂದ ಹೇಳಿಲ್ಲ, ಸೊನ್ನೆ ಮಾಡಿರೋದು ಭಾಷಣ ಕೂಡ ಅಂತ ಹೇಳಿ. ನಿಜವಾದ ಅವತ್ತು ಧನ್ಯನಾದ ಅನ್ಕೊಂತೀನಿ. ಯೋಗಕ್ಕೆ ನಿಜವಾದ ಅರ್ಥ ಮೇಡಮಿಂದ ಬಂತು. ಇವತ್ತು ಬಳ್ಳಾರಿಯಲ್ಲಿ ಪಿರಮಿಡ್ ಆಗಿದ್ದು ಒಬ್ಬರಿಂದ, ಒಬ್ಬ ರಾಮಲಿಂಗಪ್ಪಂದಲ್ಲ, ಒಬ್ಬ ಗೀತಾ ಮೇಡಮ್ದ, ಒಬ್ಬ ಪತ್ರಿಜದಲ್ಲ, ಹನುಮಂತಪ್ಪನವ್ರು ಇರ್ಬೋದು, ಕೃಷ್ಣಪ್ಪ ಇರ್ಬೋದು, ಈ ಮೇಡಮ್ ಇರ್ಬೋದು, ಸಾಕಷ್ಟು ರಾಮ ಲಕ್ಷ್ಮಣ ಅಂತ ಹೇಳಿದೆ ನಮ್ಮ ಯೋಗಕ್ಕೆ ಬರ್ತಾ ಇದ್ದಾರೆ. ಹೌದು ಸರ್, ಭಾಳಷ್ಟು ಅವರು ಎಲ್ಲರೂ ಸೇರಿ ಒಬ್ಬರಿಂದ ಅಲ್ಲ, ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ. ಎಲ್ಲರೂ ಸೇರಿ ನಾನು ಮಾಡಿ ನೀನು ಮಾಡಿ ಎಂಬ ಸುಳ್ಳು, ಎಲ್ಲರೂ ಸೇರಿ ಮಾಡಿದಕ್ಕೆ ಸದಾನಂದ ಯೋಗಿ ಪಿರಮಿಡ್ ಆಯಿತು, ಅಮ್ಮಶಕ್ತಿ ಪಿರಮಿಡ್ ಆಯಿತು, ಬಸವೇಶ್ವರ ಪಿರಮಿಡ್ ಆಯಿತು, ಬಳ್ಳಾರಿಯಲ್ಲಿ ಸಹ ಆಗಿದ್ದಾವೆ. ಇನ್ನು ಮುಂದೆ ಆಗ್ತಕ್ಕಂಥವು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲ ಮನೆಯಲ್ಲಿ ಎಲ್ಲರೂ ಕೂಡಿಕೊಂಡು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಕೂಡಿ ಎಲ್ಲ ಮಾತುಕತೆ ನಕ್ಕಂತಿದ್ದ ಮಾತು ಮನೆ ನಂದನವನ ಆಗುತ್ತೆ. ಆ ರೀತಿಯಾಗಿ ಒಂದು ಪಿರಮಿಡ್ ಇವೆಲ್ಲ ಬೆಳಿಬೇಕಂತಂದರೆ ಎಲ್ಲರೂ ಒಂದಾಗಿದ್ದರೆ ಮಾತ್ರ ಪಿರಮಿಡ್ ಬೆಳೆಗೆ ಸಾಧ್ಯ. ಸಣ್ಣ ಪುಟ್ಟ ಘಟನೆ ನಡೀತಾನೆ ಇರ್ತವೆ. ಎಸ್ ಸರ್. ಘಟನೆ ನಡೆದೇ ಹೋದರೆ ಅದು ಪಿರಮಿಡ್ ಎಲ್ಲ ಅಸಲ. ಮನೆಯೊಳಗೆ ಏನು ಗಲಾಟೆ ಇಲ್ಲ, ಏನು ಸೈಲೆಂಟಾಗಿ ಆದಾಗ ಅದು ಮನೇನೇ ಅಲ್ಲ. ಹೌದು, ಜಗಳ ಮಾಡ್ತಾ ಇರಬೇಕು. ತಮಗೆ ಇನ್ನೊಂದು ಸರ್ ಧನ್ಯವಾದಗಳು. ಯಾಕಂದರೆ ಇಷ್ಟೊಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಿ, ಎಷ್ಟೊಂದು ಹೇಳಿದ್ರಿ, ಇದರಲ್ಲೇ ಒಂದು ತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂಥೇಳಿ. ಸೊ ನಿಮ್ಮ ಮೂಲಕ ಇನ್ನು ಬಹಳಷ್ಟು ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮಗಳಾಗಲಿ, ಜನಕ್ಕೆಲ್ಲ ಒಳ್ಳೆಯದಾಗಲಿ ಆಗ್ತಾ ಇದೆ. ಬಟ್ ಅದೇ ಒಂದು ಇನ್ನು ಬೃಹತ್ ಮಟ್ಟದಲ್ಲಿ ಅದೆಲ್ಲ ಆಗಲಿ ಅಂತ ನಮ್ಮ PSSM ಮೂವ್ಮೆಂಟ್ ವತಿಯಿಂದ, PMC ಕನ್ನಡ ಚಾನಲ್ ವತಿಯಿಂದ ಓಲ್ ಹಾರ್ಟೆಡ್ಲಿ ಅದನ್ನು ವಿಶ್ ಮಾಡ್ತಾಯಿದ್ದೀವಿ ಸರ್. ಇನ್ನು ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮ ಮೂಲಕ ಎಲ್ಲ ನಡೀಲಿ ಅಂತ ನಾವು ಭಾವಿಸ್ತಾ, ಫೈನಲ್ ಆಗಿ ನಮ್ಮ ಧ್ಯಾನಿಗಳಿಗೋಸ್ಕರ ಅಥವಾ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಯಾವುದೇ ಒಂದು ಮನುಷ್ಯ ಆಗಿರ್ಬೋದು, ನೀವು ನೀಡುವಂತಹ ಒಂದು ಸಂದೇಶ ಸರ್, ನಿಮ್ಮ ಮೆಸೇಜ್ ಪ್ಲೀಸ್. ಖಂಡಿತವಾಗಿ ಭಾಳ ಸಂತೋಷ ಆಗ್ತದೆ. ಇವತ್ತು ನನ್ನ ಮನಸ್ಸಿನ ಆಳದಲ್ಲಿ ಹೇಳ್ತಕ್ಕಂಥ ಒಂದು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. PMCಗೆ ಅಭಿನಂದನೆ ಹೇಳ್ತೇನೆ. ಅದೇ ರೀತಿಯಾಗಿ ಪತ್ರಿಜಿಯವ್ರಿಗೂ ಮತ್ತು ಯಾವ ಋಷಿ ಮನೆಗಳು ಇದನ್ನು ಮೂಲತಃವಾಗಿ ಧ್ಯಾನ ಮತ್ತು ಯೋಗ ಪ್ರಾಣಾಯಾಮ ಕಲಿಸಿಕೊಟ್ಟಂಥ ಋಷಿ ಮನೆಗಳಿಗೂ ಸಹ ಕೋಟಿ ಕೋಟಿ ಅಭಿನಂದನೆ ಹೇಳ್ತಿದ್ದೇನೆ. ಈ ನಾನು ಹೇಳ್ತಕ್ಕಂಥ ಮಾತಿನಲ್ಲಿ ಏನಾದರೂ ಧ್ಯಾನಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಒಳ್ಳೆಯ ವಿಚಾರಗಳದು, ಅವೇನಾದರೂ ಇಡಿಸಿದರೆ ತಾವು ಸ್ವೀಕಾರ ಮಾಡಿ, ಕೆಟ್ಟದ್ದಾದರೆ ದಯವಿಟ್ಟು ಬಿಟ್ಬಿಡಿ. ಇನ್ನೂ ನಾವು ಕಲಿತಕ್ಕಂಥದ್ದು ಬಹಳ ಇದೆ. ಇವತ್ತು ಧ್ಯಾನ ಬಹಳ ಮುಖ್ಯ ಅಂತೇಳಿ ನಾವು ಹೇಳಿದ್ದೀವಿ. ಒಂದೇ ಮಾತು ಹೇಳ್ಬೇಕಂದ್ರೆ ಆರೋಗ್ಯ ಬಹಳ ಮುಖ್ಯ. ಶ್ರೀಮಂತಿಕೆಗಿಂತಲೂ ಸಿರಿವಂತಿಕೆ ಬಹಳ ಮುಖ್ಯ. ದುಡ್ಡೇ ಮುಖ್ಯ ಅಲ್ಲ,
ಅಧಿಕಾರ ಮುಖ್ಯ ಅಲ್ಲ. ಎಷ್ಟೋ ಅಧಿಕಾರ, ಎಷ್ಟೋ ದೊಡ್ಡ ದುಡ್ಡು ಇದ್ರ ಸಹಿತವಾಗಿ ಇವತ್ತು ಆರೋಗ್ಯ ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ನೋಡಿದ್ದೀವಿ ಕಣ್ಣಾರ ಕೋವಿಡ್ ಸಮಯದಲ್ಲಿ. ಇವತ್ತು ಧ್ಯಾನ, ಅದು ಹೇಳ್ತಾರಲ್ಲ, ತಲೆ ಸರಿದರೆ ಇಡೀ ಎಲ್ಲವೂ ಸರಿರ್ತಾವೆ. ಏನಾದರೂ ಯಾರೋ ತಲೆ ಕೆಟ್ಟಿದ್ದೇನೆ ಅಂತ ಕೇಳ್ತಾರೆ, ಫಸ್ಟ್ ಕೇಳೋದೆ ಅಂದರೆ ನಮ್ಮ ತಲೆ ಒಂದು ಚೆನ್ನಾಗಿತ್ತಂದರೆ ಎಲ್ಲ ಕೆಲಸಗಳು ಸರೀಸಾಗಿ ನಡೆದವು. ನಮ್ಮ ಪಂಚೇಂದ್ರಗಳು ಸ್ಟಾರ್ಟ್ ಆಗೋದೇ ತಲೆಯಿಂದ. ಹಾಗಾಗಿ ನಮ್ಮ ತಲೆ ಶುದ್ಧವಾಗಿ, ಭಾಳ ನಿಷ್ಕಳಂಕವಾಗಿ, ಯಾವುದೇ ಕೆಟ್ಟ ಆಲೋಚನೆ ಬರದಂತೆ ಇರಬೇಕಂದ್ರೆ ಮೊಟ್ಟ ಮೊದಲಿಗೆ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದ ನಂತರ ಆಸನಗಳಿರ್ಬೋದು, ಪ್ರಾಣ ಇರ್ಬೋದು, ಇವೆಲ್ಲ ಇದ್ದಾಗ ಸಾವಿರಾರು ಕೋಟಿ ಒಂದು ಭಾಗ, ಧ್ಯಾನ ಒಂದು ಭಾಗ ಅಂಥೇಳಿ ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಪಿರಮಿಡ್ಡು ತಮ್ಮ ಪಾರ್ಕ್ಗಳಿರ್ಬೋದು, ತಮ್ಮ ಮನೆಯಲ್ಲಿರ್ಬೋದು ನಿರ್ಮಾಣ ಮಾಡಿ ಪಿರಮಿಡ್ಗೆ ಹೋಗಲೇಬೇಕಾಗುತ್ತೆ. ಪಿರಮಿಡ್ಗೆ ಯಾಕೆ ಹೋಗಲೇಬೇಕಂತಂದರೆ ಮನುಷ್ಯ ಮೊಟ್ಟ ಮೊದಲಿಗೆ ಈಜಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಈಜುಕಾಯಿ ಅಂತೇಳಿ ಕಟ್ತೀವಲ್ಲ, ಕುಂಬಳಕಾಯಿ ಕಟ್ಕೊಂಡು ಈಜುಕಾಯಿ ಕಟ್ಕೊಂಡು ಈಜಾಡ್ತೀವಿ. ಬರ್ತಾ ಈಜುಕಾಯಿ ಬಿಟ್ಟೇ ಬಿಡ್ತೀವಿ. ಹಾಗೆ ಫಸ್ಟಿಗೆ ಧ್ಯಾನ ಅಂದ್ರೇನು, ಧ್ಯಾನ ಅಂದರೆ ಏನಂದಾಗ ಪಿರಮಿಡ್ ಹೋದಾಗ ನಿಜವಾದ ಅದ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಕಲಿತ ಮೇಲೆ ಈಜು ಕಟ್ಟಿ ಈಜುಕಾಯಿ ಹಂಗೆ ಬೀಸಾಡಿದಾಗ ಬದಿಗಿಟ್ಟು ಸ್ವಂತ ಮನೆಯಲ್ಲೇ ಬೆಳಗ್ಗೆ ಒಂದು ಸಾರಿ, ಸಾಯಂಕಾಲ ಒಂದು ಸಾರಿ ಧ್ಯಾನ ಮಾಡಿದಾಗ ಖಂಡಿತವಾಗಿ ಎಲ್ಲರ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕಲ ಐಶ್ವರ್ಯ ಬಂದೇ ಬರುತ್ತೆ ಅಂತೇಳಿ ಈ ಮೂಲಕ ಹೇಳ್ತಾ, ಎಲ್ಲರೂ ಧ್ಯಾನಿಗಳಾಗಬೇಕು. ಎಲ್ಲ ಮನೆಗಳು ಧ್ಯಾನ ಆಗಬೇಕು. ಮನೆ ಕುಟುಂಬ ಸಮೇತವಾಗಿ ಧ್ಯಾನ ಆದಾಗ ಮಾತ್ರ ಎಲ್ಲರೂ ಆಗಕ್ಕೆ ಸಾಧ್ಯ. ಒಬ್ಬರು ಯಾರೇ ಧ್ಯಾನಿಗಳಾದಾಗ ಸಾಧ್ಯ ಇಲ್ಲ. ನಮ್ಮ ಧ್ಯಾನ ಮಾಡಿದಕ್ಕಂಥವ್ರು ನಮ್ಮ ಅರ್ಥಗರ್ಭತೆ ಬೇರೆ, ಧ್ಯಾನ ಮಾಡಿದಿಲ್ದವರು ಇಲ್ದಾಗ ಬಹಳ ಗಲಾಟೆಗಳು ಮನೆಗಳಾಗಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಮನೆಯಲ್ಲಿ 100% ಆಗಲೇಬೇಕು. ಕೊನೆಯ ಪಕ್ಷದಲ್ಲಿ 75% ಮನೆ ಇರ್ತಕ್ಕಂಥ 10 ಜನರಲ್ಲಿ 8 ಜನ ಆದರೂ ಸಹ ಧ್ಯಾನಿಗಳಾದಾಗ ಎಲ್ಲರ ಸಂಪೂರ್ಣ ಮನೆ ನಂದನ ಮನೆ ಆಗುತ್ತೆ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಹೇಳಿದ್ರೆ ಆ ರೀತಿಯ ಒಂದು ನಂದನವನ ಆಗಬೇಕು, ನಗನಗತ ಇರಬೇಕಂದ್ರೆ ಎಲ್ಲರೂ ನೀವು ಸೇರಿ ಧ್ಯಾನ ಮಾಡ್ತಾ ಧ್ಯಾನವನ್ನು ಉನ್ನತ ಮಟ್ಟಿಗೆ ತೆಗೆದುಕೊಳ್ಳೋಣ. ಯಾವ ರೀತಿ ಅಸತೋಮ, ಸುದ್ಗಮ, ಸಮಸೋಮ, ಜ್ಯೋತಿರ್ಗಮಯ ಅಂತೇಳಿದ ಕತ್ತಲಿರ್ತಕ್ಕಂಥವ್ರನ್ನ ಬೆಳಕಿ ತಂದು, ಯಾರು ಕಷ್ಟದಲ್ಲಿರ್ತಕ್ಕಂಥವ್ರನ್ನೆಲ್ಲ ಒಂದು ಒಳ್ಳೆಯ ದಾರಿ ಮಾಡಬೇಕಂದ್ರೆ ಧ್ಯಾನ ಮಾಡಲೇಬೇಕು. ಅದಕ್ಕೋಸ್ಕರ ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಡ್ತಾ ನಾವು ನಿಶ್ಚಯ ಮಾಡೋಣ ಅಂತ ಹೇಳ್ತಾ, ಈ PMC ಬಂದು ಖುದ್ದಾಗಿ ನನಗೆ 1.5 ತಾಸು ತಾವೆಲ್ಲ ಸಂದರ್ಶನ ನೀಡಿದ್ದಕ್ಕೋಸ್ಕರವಾಗಿ ನಮ್ಮ ಮುಖಾಂತರ ತೆಗೆದುಕೊಂಡಿದ್ದೀರಿ. ದಯವಿಟ್ಟು ಒಳ್ಳೆಯದು ಮಾತಾಡಿದರೆ PMC ಪರವಾಗಿ, ಶಿವಕುಮಾರ್ ಗುರುಜಿ ಪರವಾಗಿ, ಪತ್ರಿಜಿಯವರ ಪರವಾಗಿ ಹೇಳಿ ಅಂತ ತಿಳ್ಕೋಬೇಕು. ಇನ್ನೂ ಸಾಕಷ್ಟನ್ನು ಕಲಿಯೋದಿದೆ, ಇನ್ನು ಕಲಿಯೋಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಕೋಟಿ ಅಭಿನಂದನೆಗಳು. ಎಲ್ಲ ಧ್ಯಾನಿಗಳ ಪರವಾಗಿ PMCಗೆ ಅಭಿನಂದನೆಗಳು. ತಮಗೆ ಸಂಪೂರ್ಣ ಆಯುಷ್ಯ. ಈ ಒಂದು ಪಿರಮಿಡ್ ಸುಮ್ಮನೆ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಈ PMC ನಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಂಧುಗಳು ತಮ್ಮ ಕಾಣಿಕೆ ದಿವಸಕ್ಕೆ ಸುಮಾರು 10 ಕಾಫಿ ಕುಡಿತೀವಿ. ಒಂದು ಕಾಫಿ ಕುಡಿದ್ರೆ 15 ರೂಪಾಯಿ ಆಗುತ್ತೆ. ಪ್ರತಿ ದಿವಸ 10 ರೂಪಾಯಿ PMCಗೋಸ್ಕರ ತೆಗೆದುಕೊಂಡಾಗ ಸಾಕಷ್ಟು ಪ್ರಚಾರ ಆಗುತ್ತೆ, ಎಲ್ಲರಿಗೂ ಒಂದು ಸಹಾಯ ಮಾಡಿದಂಗಾಗುತ್ತೆ. ಇದು ಸ್ವಂತ ಮಾಡಿರ್ತಕ್ಕಂಥದ್ದು. ಇವರು ಡಿಗ್ರಿ ಹೋಲ್ಡರಾಗಿ ಎಲ್ಲ ಇಂಜಿನಿಯರಿಂಗ್ ಮಾಡಿ ಎಲ್ಲ ಮಾಡಿ ಇದಕ್ಕೋಸ್ಕರ ನಿಂತಿದ್ದಾರೆ. ನಾವು PMCಗೆ ಎಲ್ಲ ಸಹಕಾರ ಮಾಡಿದಾಗ ಅವರಿಗೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ, ನಮ್ಮ ತಾಯರಿದ್ದರು, ಅವರು ರಾತ್ರಿಯಲ್ಲಿ ಇದೇನೇ ಮಾಡ್ತಿರಲಿಲ್ಲ. ಧ್ಯಾನ ಮಾಡ್ತಾ ಧ್ಯಾನದ ಮುಖಾಂತರ ಒಳ್ಳೆ ಚೆನ್ನಾಗಿತ್ತು. BP ಇತ್ತು, ಬಹಳ ಟೆನ್ಷನ್ನಾಗಿದ್ದರು. ಆದರೆ ಹೋದಾಗ ಧ್ಯಾನ ಕೂತ್ಕೊಂಡ್ಬಿಟ್ಟಿದ್ರು. ಅವ್ರು ಲಾಸ್ಟಿಗೆ ಯಾವುದೇ ಕಾಯಿಲೆಯಿಂದ ಸ್ವರ್ಗಕ್ಕೆ ಹೋಗಲೇ ಇಲ್ಲ. ಮನಸ್ಸಿನ ಮೇಲೆ ಕೂತ್ಕೊಂಡು ಜಾರಿ ಬಿದ್ದು ಹೋದ್ರು ಅಷ್ಟೇ ಹೊರತು ಇದಕ್ಕೆಲ್ಲ ಇಷ್ಟು ವರ್ಷ ಬಾಳಬೇಕಂದ್ರೆ ನಮ್ಮ ತಾಯಿ ಧ್ಯಾನದ ಮುಖಾಂತರ 84 ವರ್ಷ ನಾನು ಬದುಕಿದ್ರು. ಅದಕ್ಕೋಸ್ಕರವಾಗಿ ನಾನು ಪ್ರತಿಯೊಬ್ಬ ಬಳ್ಳಾರಿ ನಗರದಲ್ಲಿರೋದು ಎಲ್ಲೇ ಇರ್ತಕ್ಕಂಥದ್ದು ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು 6 ವರ್ಷ ಮಕ್ಕಳಿಂದ ಹಿಡಿದು 90 ವರ್ಷ 100 ವರ್ಷದವರ ಇರ್ತಕ್ಕಂಥ ಎಲ್ಲರ ಹತ್ರ ಮೊಬೈಲ್ಗಳಿದ್ದಾವೆ. ದಯವಿಟ್ಟು ಅದಕ್ಕೋಸ್ಕರ PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಮುಖಾಂತರ ಎಲ್ಲ ಚಿಕ್ಕ ಮಕ್ಕಳಿಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಗೆ ಗೊತ್ತಾದ ನಾನು ಈ ರೀತಿ ಮಾಡಬೇಕಂತೇಳಿ ಆ TV ಅವು ನೋಡೋದು ಬಿಟ್ಟು ಈ ಒಳ್ಳೆಯ ಆಧ್ಯಾತ್ಮಿಕ ಜೀವನಕ್ಕೆ ಕರ್ಕೊಂಡತಕ್ಕಂಥ ಒಂದು ದಾರಿ PMC ಅಂದ್ರೆ ತಪ್ಪಾಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ತಮ್ಮ ಮೊಬೈಲ್ಗಳಲ್ಲಿ PMC ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಸೊ ಇಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟು ಒಂದು ಟೈಮನ್ನು ನಮಗೆ ಕೊಟ್ಟು ನಿಮ್ಮ ಒಂದು ಆಧ್ಯಾತ್ಮಿಕ ಜೀವನದ ಕುರಿತು ಈವನ್ ಕಂಪ್ಲೀಟ್ ಲೈಫ್ ಬಗ್ಗೆ ಇಷ್ಟು ಡೀಟೇಲ್ಡ್ ಆಗಿ ಸವಿಸ್ತರವಾಗಿ ಹೇಳಿದ್ರಿ. ಅದರಲ್ಲಿ ಒಂದು ಸ್ಪಿರಿಚುವಲ್ ವ್ಯಾಲ್ಯೂಸ್ ಆಗಲಿ, ಒಂದು ಬೇಸಿಕ್ ವ್ಯಾಲ್ಯೂಸ್ ಲೈಫಲ್ಲಿ ಎಷ್ಟು ಮುಖ್ಯ
ನಾವೆಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೂ ಎಲ್ಲೇ ಇದ್ರೂ ಕೆಲವು ವ್ಯಾಲ್ಯೂಸ್ ಬಹಳ ಇಂಪಾರ್ಟೆಂಟು ಅನ್ನೋದು ನಿಮ್ಮ ಒಂದು ಸ್ವ ಅನುಭವಪೂರ್ವಕ ನಾವು ತಿಳ್ಕೊಂಡ್ವಿ. ಅದೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ನೀಡುತ್ತೆ ನಿಮ್ಮ ಮಾತಿಂದ. ಸೊ ನಿಮ್ಮ ಒಂದು ಟೈಮನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.